ಓಕೆ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆಯಲ್ಲ? ಎಸ್ ಸರ್. ನೋಡಿ, ಈಗ ಡೈರೆಕ್ಟ್ ಸ್ಟಾರ್ಟ್ ಮಾಡೋಣ. ಇವಾಗ ನಿನ್ನೆ ಕ್ಲಾಸ್ ಕಂಟಿನ್ಯೂಷನ್ ಮಾಡ್ತೀನಿ. ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ಸ್, ಹೌದಾ? ಎಸ್ ಸರ್. ಓಕೆ. ಸೊ ನೋಡಿ, ಇಲ್ಲಿ ಪ್ರಾಬ್ಲಮ್ ಇದೆ. ಸೊ ಇದನ್ನ ಬರ್ಕೊಳ್ರಿ. ಫೈಂಡ್ ದ ಸ್ಲೋಪ್ ಆಫ್ ದ ನಾರ್ಮಲ್ ಟು ದ ಕರ್ವ್. ಓಕೆನಾ? ನಿನ್ನೆ ಕೆಲವು ಪ್ರಾಬ್ಲಮ್ಸ್ ಮಾಡಿದೀವಿ, ಅದು ಕಂಟಿನ್ಯೂಷನ್ ಮಾಡೋಣ. ಸೊ ಇನ್ನೊಂದು 3 or 4 ಪ್ರಾಬ್ಲಮ್ಸ್. ಫೈಂಡ್ ದ ಸ್ಲೋಪ್ ಆಫ್ ದ ನಾರ್ಮಲ್ ಟು ದ ಕರ್ವ್ x is equal to 1 minus a sin theta, y is equal to b cos square theta at theta is equal to pi by 2. ಕಾಣಿಸ್ತಾ ಇದೆಯಲ್ಲ ಪ್ರಾಬ್ಲಮ್? ಎಸ್ ಸರ್. ಓಕೆ, ಮತ್ತೆ ಯಾರಿದ್ದಾರೆ ಲೈನ್ ಅಲ್ಲಿ? ಧನುಶ್ರೀ ಆಯ್ತು. ಇವ್ರು ಯಾರು? ತರನ್ನುಮ್ ಇದಾರಾ? ಎಸ್ ಸರ್. ತಂಜುಮ್. ಓಕೆ. ನೋಡಿ, ಫೈಂಡ್ ದ ಸ್ಲೋಪ್ ಆಫ್ ದ ನಾರ್ಮಲ್. ಪ್ರಾಬ್ಲಮ್ ನೋಡಿ, ಫೈಂಡ್ ದ ಸ್ಲೋಪ್ ಆಫ್ ದ ನಾರ್ಮಲ್ ಟು ದ ಕರ್ವ್ x is equal to 1 minus a sin theta, y is equal to b cos square theta at theta is equal to pi by 2. So now yesterday we use derivatives or equation of the line passing through a given point and having a slope m. So ಅಲ್ಲಿ ನಾವು ಸ್ಲೋಪ್ ಅನ್ನ dy by dx ಅಂತ ಹೇಳ್ತೀವಿ. So dy by dx is also interpreted as slope of the tangent to the curve at the given point. Correct? ಎಸ್ ಸರ್. ಸೊ ಹಾಗಾಗಿ ನಾವು dy by dx ಅನ್ನ ನಾವು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಟು ದ ಕರ್ವ್ ಅಟ್ ದ ಗಿವನ್ ಪಾಯಿಂಟ್ ಅಂತಾನು ಕರಿತೀವಿ. ನೋಡ್ರಿ, ಇಲ್ಲಿ ಪ್ರಾಬ್ಲಮ್ ಬರ್ಕೊಂಡ್ರಲ್ಲ. ಸೊ ಎಕ್ಸ್ ಅಂಡ್ ವೈ ಆರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಥೀಟಾ. ಸೊ ಮತ್ತೆ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಇವು. ಸೊ ನಾವು ನಿನ್ನೆ ಕ್ಲಾಸ್ ನೋಡಿದಾಗ ಕೊನೆಯ ಪ್ರಾಬ್ಲಮ್ ನೋಡ್ರಿ, ಇದೇ ತರನೇ ಕೊಟ್ಟಿದ್ವಿ. ಎಸ್ ಸರ್. ಅದೇ ತರ ಪ್ರಾಬ್ಲಮ್ ಇದೆ. ಓಕೆನಾ? ಬರ್ಕೊಂಡ್ರಾ? ಎಸ್ ಸರ್. ಓಕೆ, ಈಗ ನಾವು ಬೋರ್ಡ್ ಕಡೆ ನೋಡ್ತೇನೆ. ಓಕೆ, ಅವರಪ್ಪ ತಂಜುಮ್ ಇದಾರಾ? ಕೇಳಿಸ್ತಿದೆಯಾ? ಎಸ್ ಸರ್. ಓಕೆ, ಈಗ ಸೊಲ್ಯೂಷನ್ ನೋಡಿ. ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಇದು. ಸೊ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ ಫಸ್ಟ್? 1 minus a sin theta ನಾ? ಕರೆಕ್ಟಾ? 1 minus a sin theta. ಎಸ್ ಸರ್. ಸೊ ಇದನ್ನ ನಾವು ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಅವಾಗ dx by d theta ಆಯ್ತು. ಡೆರಿವೇಟಿವ್ ಆಫ್ 1 is 0. ಸೊ ಮೈನಸ್ ಹಾಗೆ ಬರೆಯೋಣ, a ಹಾಗೆ ಬರೆಯೋಣ. ಡೆರಿವೇಟಿವ್ ಆಫ್ sin theta ಏನಾಯ್ತು? cos theta ಆಯ್ತು. ಕಾಸ್ ಥೀಟಾ. ಸೊ ಇದು ಎಕ್ಸ್ ಇಂದ. ಸೊ ನೆಕ್ಸ್ಟ್ ಇನ್ನೊಂದು ಫಂಕ್ಷನ್ ಇದೆ y. ಸೊ ಅದು ನೋಡಿ, ಬಿ ಪ್ರಾಬ್ಲಮ್ ಬರ್ಕೊಂಡ್ರಲ್ಲ ನೀವು, ಬಿ ಕಾಸ್ ಸ್ಕ್ವೇರ್ ಥೀಟಾ ಅಂತಿದೆ. ಸೊ ನೀವು ಸ್ಟಾರ್ಟ್ ಮಾಡ್ತಿರಲ್ಲ, ಸೊಲ್ಯೂಷನ್ ಸ್ಟಾರ್ಟ್ ಮಾಡುವಾಗ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ಕೊಂಡ್ರೆ ಅವಾಗ ನಿಮಗೆ ಡಿಫ್ರೆನ್ಸಿಯೇಷನ್ ಮಾಡಕ್ಕೆ ಈಸಿ ಆಗುತ್ತೆ. ನೋಡಿ, y is equal to ಬಿ ಹೊರಗಡೆ ಇದೆ, ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಸೊ ಈಗ ನಾವು ಡಿಫ್ರೆನ್ಶಿಯೇಟ್ ಮಾಡೋಣ. ಓಕೆನಾ? ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಲ್ಲ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಏನ್ ಹೇಳ್ರಿ? ಥೀಟಾ. ಥೀಟಾ. dy by d theta. ನೋಡಿ, ಬಿ ಕಾನ್ಸ್ಟೆಂಟ್ ಹಂಗೆ ಇರಲಿ. ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರ್ದಿದ್ದು ಯಾಕಂದ್ರೆ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು, ಪವರ್ ಯೂಸ್ ಮಾಡಿ. ಸೊ n ಇಂಟು x to the power of n minus 1 ಅಂದ್ರೆ ಕಾಸ್ ಥೀಟಾ, 2 ಕಾಸ್ ಥೀಟಾ ಆಗ್ತದೆ. ಇಂಟು ಡೆರಿವೇಟಿವ್ ಆಫ್ ಕಾಸ್ ಥೀಟಾ ಏನು? ಮೈನಸ್ ಸೈನ್ ಥೀಟಾ. ಮೈನಸ್ ಸೈನ್ ಥೀಟಾ. ಸೊ ಇದನ್ನ ನಾವು ಈಗ ಮೈನಸ್ ಸೈನ್ ಇರೋದ್ರಿಂದ ಫಸ್ಟ್ ಮೈನಸ್ ಕೊಡ್ಬಿಡ್ತೀನಿ. ಮೈನಸ್ 2 ಬಿ ಕಾಸ್ ಥೀಟಾ ಸೈನ್ ಥೀಟಾ. ಸೊ ದಿಸ್ ಇಸ್ ಅವರ್ dy by dt. ಸರಿನಾ? ನೋಡ್ರಿ, ಈಗ ನಮ್ಗೆ dy by dx ಬೇಕು. ಈಗ dy by dx ನಮ್ಗೆ ಗೊತ್ತಿದೆ. ಈಗ d theta divided by dx by d theta. ಸೊ ನಮ್ಮ ಎರಡನೇ ಡೆರಿವೇಟಿವ್ dy by d theta ಅಲ್ವಾ? ಸೊ ನಮಗೆ dy by d theta ಏನ್ ಬಂದಿತ್ತು? ಇಲ್ಲೇ ನೋಡ್ಬಿಡ, ಹಿಂದಕ್ಕೆ ಇಲ್ಲಿದೆ ನೋಡಿ, ಮೈನಸ್ 2b cos theta sin theta. ಮೈನಸ್ 2b cos theta sin theta divided by ಓಕೆ dx by d theta ನೋಡಿ, ಮೈನಸ್ a cos theta ಅಲ್ವಾ?
Yes, sir. ಮೈನಸ್ ಎ ಕಾಸ್ ಥೀಟಾ. ಓಕೆ, ಮೈನಸ್ ಎ ಕಾಸ್ ಥೀಟಾ. ಸೊ ಇಷ್ಟು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಓಕೆ, ಮೈನಸ್ ಕ್ಯಾನ್ಸಲ್ ಆಮೇಲೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಲ್ಲಿ. ಆಮೇಲೆ ಕಾಸ್ ಥೀಟಾ ಕ್ಯಾನ್ಸಲ್. ಕರೆಕ್ಟಾ? ಸೊ ಉಳಿದಿದ್ದು Yes, sir. 2b Sin sin theta ಥೀಟಾ ಡಿವೈಡೆಡ್ ಬೈ ಎ. divided by A. ಇದು dy ಬೈ dx ಇದೆ. ಸೊ dy ಬೈ dx ನೋಡ್ರಿ, ಈಗ ಯಾವ ಪಾಯಿಂಟ್ ಅಲ್ಲಿ ಪ್ರಾಬ್ಲಮ್ ನೋಡ್ರಿ, ಪ್ರಾಬ್ಲಮ್ ನಿಮ್ಗೆ ಯಾವ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ಅವರು? Theta is equal to pi by 2. ಥೀಟಾ ಇಸ್ ಈಕ್ವಲ್ ಟು ಪೈ ಬೈ 2. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ, ಇಲ್ಲಿ ಪೈ ಬೈ 2 ಅಂತಿದೆ. ಓಕೆ, ಇದೆ ಓಕೆನಾ? ಥೀಟಾ ಇಸ್ ಈಕ್ವಲ್ ಟು ಪೈ ಬೈ 2. ಸೊ ಈಗ ನಮಗೆ ಥೀಟಾ ನೋಡ್ರಿ 2b ಕೆಳಗಡೆ ಎ ಇದೆ, ಅದಂತ ನಾನು ಹಂಗೆ ಬರೀತೀನಿ. ಸೈನ್ ಥೀಟಾ, ಥೀಟಾ ಅಂದ್ರೆ ಏನಮ್ಮ ರಿಪ್ಲೇಸ್ ಮಾಡಬೇಕು, ಪೈ ಬೈ 2. ಈ ಪಾಯಿಂಟ್ ಅಲ್ಲಿ ಬೇಕು. ಅಲ್ಲಿಗೆ 2b ಬೈ ಎ ನೋಡಿ, ಸೈನ್ 90 is 1. 1, sir. ಅಲ್ಲಿಗೆ 2b ಬೈ ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಇದನ್ನೇ ನಾವೀಗ ಫಸ್ಟ್ ಹೇಳಿದ್ದು ನಿಮಗೆ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇದು ಬಂದಿದ್ದೀಗ ಬರ್ತೀನಿ ನೋಡ್ರಿ ನಾನು, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಕರೆಕ್ಟಾ? Yes, sir. Yes, sir. ಕೇಳಿರೋದೇನು ಕ್ವಶನ್ ಈಗ? ಕ್ವಶನ್ Find slope of the normal, sir. therefore slope of the normal is equal to ನೋಡ್ರಿ 2b by a ಬಂದಿದೆ. ಸೊ ಇದರ ನೆಗೆಟಿವ್ ರೆಸಿಪ್ರೋಕಲ್ ಬರೀಬೇಕು. Minus 8 by 2. ಮೈನಸ್ a ಡಿವೈಡೆಡ್ ಬೈ 2b. ಸೊ 2. ಇದು ನಮ್ದು ಸ್ಲೋಪ್ ಆಫ್ ದ ನಾರ್ಮಲ್. ಓಕೆನಾ? Yes, sir. ಎಲ್ಲ ಬರ್ಕೊಂಡ್ರಾ? Yes, sir. Yes, sir. ಅದರದ್ದು ಕಂಟಿನ್ಯೂಷನ್ ಇದು. ಆಯ್ತಾ? Yes, sir. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ನೋಡಿ, ಇನ್ನೊಂದು ಪ್ರಾಬ್ಲಮ್ ನೀವು ಬರ್ಕೊಳ್ರಿ ಪ್ರಾಬ್ಲಮ್, ಆಮೇಲೆ ಅದನ್ನ ಹೆಂಗ್ ಮಾಡ್ಬೇಕು ಅಂತ. ಓಕೆ, ನೋಡಿ ಪ್ರಾಬ್ಲಮ್ ಇದೆ ಒಂದು, ಕಾಣಿಸ್ತಿರ್ಬೇಕಂತ. ಕಾಣಿಸ್ತಾ ಇದೆಯಾ? Yes, sir. Yes, sir. ಬರ್ಕೊಳ್ಳಿ, ಪ್ರಾಬ್ಲಮ್ ಬರ್ಕೊಳ್ರಿ. ಫೈಂಡ್ ಪಾಯಿಂಟ್ಸ್ ನೋಡಿ, ಫೈಂಡ್ ಪಾಯಿಂಟ್ಸ್ ಅಟ್ ವಿಚ್ ದ ಟ್ಯಾಂಜೆಂಟ್ ನೋಡಿ, ಸರಿಯಾಗಿ ಬರ್ಕೋಬೇಕು ಪ್ರಾಬ್ಲಮ್ನ. ನಾನು ನೆಕ್ಸ್ಟ್ ಸ್ಕ್ರೀನಿಗೆ ಹೋಗೋದಕ್ಕಿಂತ ಮುಂಚೆ ಪ್ರಾಬ್ಲಮ್ ನೋಡ್ಬಿಡ್ತೀನಿ. ಇಲ್ಲಿ ಫೈಂಡ್ ದ ಪಾಯಿಂಟ್ಸ್ ಅಟ್ ವಿಚ್ ನೋಡಿ, ಇಲ್ಲಿಂದ ನೀವು ನೋಡಿ ಅಬ್ಸರ್ವ್ ಮಾಡಬೇಕು. ದ ಟ್ಯಾಂಜೆಂಟ್ ಟು ದ ಕರ್ವ್ ಇಲ್ಲಿದೆ, ಇದು ಟ್ಯಾಂಜೆಂಟ್ ಟು ದ ಕರ್ವ್ ಈಸ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್. ಇಷ್ಟು ಸೆಂಟೆನ್ಸ್ ಇಲ್ಲಿಗೆ ಮುಗಿತದೆ. ವರುಣ್ ಕುಮಾರ್ ಇದೆಯಾ? ಮತ್ತೆ ಯಾರಿದ್ದಾರೆ? ವರುಣ್ ಕುಮಾರ್ ಇದೆಯಾ? ಓಕೆ, ಪ್ರಾಬ್ಲಮ್ ಓದು. Find the point at which the tangent to the curve y is equal to x cube minus 3x square minus 9x plus 7 is parallel to the x axis. ಓಕೆ, ಇಷ್ಟು ಈ ಪ್ರಾಬ್ಲಮ್ ಅಲ್ಲಿ ಇರೋದು. ನೋಡಿ, ಇಲ್ಲಿಗೆ ಎಂಡ್ ಆಗುತ್ತಿದೆ ಪ್ರಾಬ್ಲಮ್. ಸೊ ಇಲ್ಲಿ ಏನಂತಂದ್ರೆ ಅಬ್ಸರ್ವ್ ಮಾಡ್ರಿ, ಹೈಲೈಟ್ ಮಾಡ್ತೀನಿ. ಟ್ಯಾಂಜೆಂಟ್ ಟು ದ ಕರ್ವ್ ನೋಡಿ, ಇದು ಅಂದ್ರೆ ಅಲ್ಲೇ ನಮಗೆ ಗೊತ್ತಾಗ್ಬೇಕೀಗ. ಇಷ್ಟು ಸೆಂಟೆನ್ಸ್ ನೋಡ್ಕೊಡ್ರಿ. ಟ್ಯಾಂಜೆಂಟ್ ಟು ದ ಕರ್ವ್ ಈಸ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ. ಸರಿನಾ? ಹೈಲೈಟ್ ಮಾಡಿರೋದು ನೋಡ್ರಿ. ಇಲ್ಲಿ ಟ್ಯಾಂಜೆಂಟ್ ಟು ದ ಕರ್ವ್ ಅಂದ ಕೂಡಲೇ ನಾವು ಮನಸ್ಸಿನಲ್ಲಿ ಅನ್ಕೋಬೇಕೀಗ. ಟ್ಯಾಂಜೆಂಟ್ ಟು ದ ಕರ್ವ್ ಅಂದ ಕೂಡಲೇ dy ಬೈ dx. ಹೌದಾ?
Yes, sir. Yes, sir. ಟ್ಯಾಂಜೆಂಟ್ ಟು ದ ಕರ್ವ್ ಅಂದ್ಕೂಡಲೇ ಡೆರಿವೇಟಿವ್ ಅಂತ ಅರ್ಥ. ಅಂದ್ರೆ ಈ ಕರ್ವ್ ಏನ್ ಕೊಟ್ಟಾರಲ್ಲ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ನಾವು, ಅದಂತೂ ನಮಗೆ ಕಂಪಲ್ಸರಿ. ಅವಾಗ ನಮ್ಗೆ ಡೆರಿವೇಟಿವ್ ಬರ್ತದೆ. ಸೊ ಏನಾಗಿದೆ ಈ ಟ್ಯಾಂಜೆಂಟ್ ಎಕ್ಸ್ ಆಕ್ಸಿಸ್ ಪ್ಯಾರಲ್ ಇದೆ ಅಂತ ಕೊಟ್ಟಾರೆ. ಸೊ ಇದು ಎಕ್ಸ್ ಆಕ್ಸಿಸ್ ಏನಾಗಿದೆ ಅಂತಂದ್ರೆ ಇಟ್ ಇಸ್ ಪ್ಯಾರಲ್. Parallel. ಸೊ ನಾವು ನಿನ್ನೆ ಡಿಸ್ಕಸ್ ಮಾಡುವಾಗ ಪಾಯಿಂಟ್ಸ್ ಗಳು ಹೇಳಿದ್ವಿ ನಾವು. ಏನಂತ ಹೇಳಿದ್ವಿ ಅಂದ್ರೆ ಇಫ್ ಎ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಸೊ ಟ್ಯಾಂಜೆಂಟ್ ಟು ಎಕ್ಸ್ Then ಆಕ್ಸಿಸ್ theta ಪ್ಯಾರಲ್ is ಇತ್ತು equal to ಅಂತಂದ್ರೆ ಅಂದ್ರೆ ನಮ್ದು ಡೆರಿವೇಟಿವ್ ಏನಾಗಿರ್ತದೆ 0 ಇರುತ್ತೆ. ಅಂದ್ರೆ ಟ್ಯಾನ್ 0 0, ಸ್ಲೋಪ್ ಇಸ್ 0, ಸ್ಲೋಪ್ ಇಸ್ 0 ಮೀನ್ಸ್ ಡೆರಿವೇಟಿವ್ 0 ಆಗ್ತದೆ. ಸೊ ಆ ಪಾಯಿಂಟ್ ಯೂಸ್ ಮಾಡ್ಕೋಬೇಕು. ಸೊ ಆ ಪಾಯಿಂಟ್ ಯೂಸ್ ಮಾಡ್ಕೊಂಡು ಮಾಡಬೇಕು. ಮಾಡೋಣ ನೋಡಿ ಅಂತ ಕರ್ವ್ ಬರ್ಕೊಳ್ಳೋಣ. y is equal to x cube minus 3x plus 7 ಯಾಕಂದ್ರೆ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಬರ್ಬೇಕಂದ್ರೆ ಡೆರಿವೇಟಿವ್ ಬರ್ಬೇಕು ಈಗ. ಸೊ dy by dx ನೋಡಿ, ಎಕ್ಸ್ ಕ್ಯೂಬ್ ಅಂದ್ರೆ ಈಗ ಡೆರಿವೇಟಿವ್ 3x², ಆಮೇಲೆ ಡಿಫ್ರೆನ್ಸಿಯೇಷನ್ ಆಫ್ 3x² ಮಾಡಿದ್ರೆ 6x ಬರುತ್ತೆ. ಡೆರಿವೇಟಿವ್ ಆಫ್ 9x 9 ಬರ್ತದೆ. ಡೈರೆಕ್ಟ್ ಬರೀಬೇಕು. ಸೊ ಇದು ಬಿಟ್ಕೋಬೇಕು. ನಿನ್ನೆ ಥಿಯರಿ ಕೆಲವು ಎಕ್ಸಾಂಪಲ್ಸ್. Yes. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಇಲ್ಲಿ ಬರೆಯೋಣ. ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಗ ಬಂದಿದ್ ನಮಗೆ. ಸೊ ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಫಸ್ಟ್ ನೋಡೋಣ. ಈಗ ಏನಂತ ಇತ್ತಲ್ಲಿ ಸ್ಲೋ. ಓಕೆ, ಸೊ ಪ್ರಾಬ್ಲಮ್ ಸೇಸ್ ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ ಅಂತ ಇದೆ ಪ್ರಾಬ್ಲಮ್ ನಲ್ಲಿ. ಅದಕ್ಕೆ ಪ್ರಾಬ್ಲಮ್ ಬರ್ಕೊಡ್ರಿ ಅಂತ ಹೇಳಿದ್ದು. ಸೊ ಇದು ಕೊಟ್ಟಿರೋದು ಪ್ರಾಬ್ಲಮ್ ನಲ್ಲಿ. ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ನೋಡಿ ನಿನ್ನೆ ನಾವು ಕೇಸ್ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಹಾರಿಜಾಂಟಲ್ ಲೈನ್. ಸೊ ಹಾರಿಜಾಂಟಲ್ ಲೈನ್ ಇತ್ತಂತಂದ್ರೆ ಇದರ ಅರ್ಥ ಏನು? ಸ್ಲೋಪ್ m 0, ಕರೆಕ್ಟಾ? Yes, sir. ಹಾಗಾದ್ರೆ m 0 ಅಂತಂದ್ರೆ m ಇಸ್ ನಥಿಂಗ್ ಬಟ್ dy by dx. ಹೌದಾ? dy by dx 0 ಅಂತ ಆಯ್ತು ಅಲ್ಲಿಗೆ. Yes, sir. Yes, sir. ಅಲ್ಲಿಗೆ dy by dx 0 ಅಂತಂದ್ರೆ ನಮ್ದು ಡೆರಿವೇಟಿವ್ ಏನಿದೆ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಡೆರಿವೇಟಿವ್ ನಮ್ದು, ಕರೆಕ್ಟಾ? ಅದು 0 ಆಗ್ಬೇಕು. ಅಂದ್ರೆ 3x² ಮೈನಸ್ 6x ಮೈನಸ್ 9 ಏನಾಗಬೇಕು? 0 ಸಮ ಆಗ್ಬೇಕು, ಕರೆಕ್ಟಾ? Yes, sir. ನೋಡಿ, ಇದನ್ನ ಫ್ಯಾಕ್ಟರೈಸ್ ಮಾಡಿದ್ರೆ ಆನ್ಸರ್ ಬರ್ತದೆ. ಸೊ ಫ್ಯಾಕ್ಟರೈಸ್ ಮಾಡೋದಕ್ಕಿಂತ ಮುಂಚೆ ನೋಡ್ರಿ, ಕಾಮನ್ ಐತಿ ಇಲ್ಲಿ. ಇದು ಕಾಮನ್ ತಗೊಂಡ್ಬಿಡೋಣ ಸ್ವಲ್ಪ. 3 ಇಂದ ಡಿವೈಡ್ ಮಾಡಿದ್ರೆ x² ಮೈನಸ್ 2x ಮೈನಸ್ 3 ಆಗುತ್ತೆ. ಓಕೆನಾ? ಈಗ ನೋಡಿ, ಇದನ್ನ ಫ್ಯಾಕ್ಟರೈಸ್ ಮಾಡ್ಬೇಕು, ಅಪವರ್ತಿಸ್ಬೇಕು. ಸೊ ಅಪವರ್ಸೋದು ಗೊತ್ತಿದೆ ಅನ್ಸುತ್ತೆ ನಿಮಗೆ. -3 ಅಲ್ವಾ ಪ್ರಾಡಕ್ಟ್ ಇರೋದು. ಸೊ -3. ಸೊ ನಾವು ಅದನ್ನ ಏನ್ ಮಾಡ್ಬೋದು? 3 into 1 ಅಂತ ಬರ್ಕೋಬಹುದು. 3 into 1. ಸೊ ಇದು ಮೈನಸ್ ಬರ್ಬೇಕು 3ಗೆ ಚೈನ್, ಕರೆಕ್ಟಾ? -3 into 1 ಅಲ್ಲಿಗೆ -3 ಪ್ಲಸ್ 1 ಅಂದ್ರೆ -2 ಬರ್ತದೆ. ಸೊ ಫ್ಯಾಕ್ಟರೈಸ್ ಮಾಡೋಣ ಈಗ. x² ಮೈನಸ್ 3x ಪ್ಲಸ್ x ಮೈನಸ್ 3 ಇಸ್ ಈಕ್ವಲ್ ಟು 0. ಸೊ ಇವೆರಡು ಗ್ರೂಪ್ ಮಾಡ್ಕೊಳ್ಳೋಣ. ಇಲ್ಲಿ x ಕಾಮನ್ ತಗೊಂಡ್ರೆ x ಮೈನಸ್ 3 ಬಂತು, ಪ್ಲಸ್ 1 ಕಾಮನ್ ತಗೊಂಡ್ರೆ x ಮೈನಸ್ 3 ಬಂತು, ಇಸ್ ಈಕ್ವಲ್ ಟು 0. ಅಲ್ಲಿಗೆ 2 ಪಾಯಿಂಟ್ಸ್ ಬರ್ತದೆ. ನೆಕ್ಸ್ಟ್ ಸ್ಟೆಪ್ x ಮೈನಸ್ 3 ಇಂಟು x ಪ್ಲಸ್ 1 ಇಸ್ ಈಕ್ವಲ್ ಟು 0, ಕರೆಕ್ಟಾ? Yes, sir. ಈ ಕಡೆ ನೋಡ್ರಿ, -3 ಪ್ಲಸ್ 1 ಫ್ಯಾಕ್ಟರೈಸೇಷನ್ ಮಾಡಿರೋದು ಇಲ್ಲೇ ಮಾಡಿದೀನಿ. ಸೊ ಈಗ ಇಲ್ಲಿ x ಸಾಲ್ವ್ ಮಾಡಿದ್ರೆ we get 2 values. x is equal to 3 or to minus 1. So these are the 2 values for x. So ಅವ್ರು ಏನ್ ಕೇಳಿದ್ರು? ಫೈಂಡ್ ದ ಪಾಯಿಂಟ್ಸ್ ಅಂತ. ಪಾಯಿಂಟ್ಸ್ ಅಂತಂದ್ರೆ x ವ್ಯಾಲ್ಯೂ ಬರ್ಬೇಕು, y ವ್ಯಾಲ್ಯೂ ಬರ್ಬೇಕು. ಕರ್ವ್ ನೋಡ್ರಿ, ಇಲ್ಲಿ ಐತಿ ನಿಮ್ದು ಪ್ರಾಬ್ಲಮ್ ಬರ್ಕೊಂಡಿದ್ರಲ್ಲ ಕರ್ವ್ ಇದು, ಕರೆಕ್ಟಾ? ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ y ವ್ಯಾಲ್ಯೂ ಬರುತ್ತೆ. ಸೊ ಒಂದೊಂದೇ ವ್ಯಾಲ್ಯೂ ತಗೊಳ್ಳೋಣ. ಫಸ್ಟ್ ಲೆಟ್ ಪುಟ್ x is equal to 3. ಆಗ y is equal to ಏನ್ ಬರುತ್ತೆ? ಇಲ್ಲೈತೆ ನೋಡಿ, ಕರ್ವ್ ಎಲ್ಲಿದೆಯಪ್ಪ? ಇಲ್ಲಿದೆ ನಮ್ಮ x ಕ್ಯೂಬ್ ಅಲ್ವಾ ಫಸ್ಟ್ ಇರೋದು. 3 ಕ್ಯೂಬಾ ಮೈನಸ್ 3x, x ಅಂದ್ರೆ 3 ಸ್ಕ್ವೇರ್ ಮೈನಸ್ 9x 9 into 3 ಪ್ಲಸ್ 7 ಆಯ್ತು. ಸೊ 3 ಕ್ಯೂಬ್ ಅಂದ್ರೆ 27. ಆಮೇಲೆ ಇಲ್ಲಿ ನೋಡಿ, ಡೈರೆಕ್ಟ್ ಬರೆಯೋಣ. 3 3 9, 9 3 27 ಮೈನಸ್ ಮತ್ತೊಂದು 27 ಪ್ಲಸ್ 7 ಆಯ್ತು.
ಈ 27 0 ಆಯ್ತು. ಸೊ -27 + 7 ಅಂದ್ರೆ ಅಲ್ಲಿಗೆ -20 y ವ್ಯಾಲ್ಯೂ. ಸೊ 1 ಪಾಯಿಂಟ್ ಇದು 3, -20 ಸರಿನಾ? 1 ಪಾಯಿಂಟ್. ದಿಸ್ ಇಸ್ ಅ ಪಾಯಿಂಟ್ ಆನ್ ದ ಕರ್ವ್. ಇನ್ನೊಂದು ತಗೊಳ್ಳೋಣ, ಇಲ್ಲಿ 3 ತಗೊಂಡಿದ್ದು ನಾನು. ಸೊ ಇನ್ನೊಂದು ವ್ಯಾಲ್ಯೂ ತಗೊಳ್ಳೋಣ. ಪುಟ್ x ಇನ್ನೊಂದು ವ್ಯಾಲ್ಯೂ ಏನಿತ್ತು ಹೇಳಿ? -1 ಅಲ್ವಾ? 1 sir. -1. ಅವಾಗ ನಮ್ದು ಕರ್ವ್ ನೋಡೋಣ. -1 ಹೋಲ್ ಕ್ಯೂಬ್ -3x² ಅಂದ್ರೆ -1 ಹೋಲ್ ಸ್ಕ್ವೇರ್ -9 × -1 ಅಲ್ಲಿಗೆ +7. ಈಗ -1 ಹೋಲ್ ಕ್ಯೂಬ್ ಅಂದ್ರೆ -1. ಕೇರ್ಫುಲ್ ಆಗಿ, -3 × -1 ಹೋಲ್ ಸ್ಕ್ವೇರ್ ಅಂದ್ರೆ ಮತ್ತೆ ಪಾಸಿಟಿವ್ ಆಗುತ್ತೆ. -2 - +9 1 9 +7 ಅಲ್ಲಿಗೆ -1 -3 + 9 + 7 -4 + 16 ಅಲ್ಲಿಗೆ 12 ಸರಿನಾ? Yes sir. ಸೊ ಈಗ ಇಲ್ಲಿ ಒಂದು ಪಾಯಿಂಟ್ ಬಂತು ನೋಡ್ರಿ. -1, the 12. points the points are, ಸೊ ಈಗ ಪಾಯಿಂಟ್ಸ್ ಅಂತ ಕರ್ವ್ ಕೊಟ್ಟು ಕೇಳಿದ್ರು ಅವರು. ಸೊ ನನಗೆ 2 ಪಾಯಿಂಟ್ಸ್ ಬಂತು, 3, -20 ಅಂಡ್ -1, 12. ದೀಸ್ ಆರ್ ದ ಪಾಯಿಂಟ್ಸ್ ಆನ್ ದ ಕರ್ವ್. ಇದು ಅಲ್ಲಿ ಎಕ್ಸಾಂಪಲ್ಗೆ ಮುಗಿತು. ಆಯ್ತಾ? Yes sir. ಗೊತ್ತಾಯ್ತಾ? ಪಾಯಿಂಟ್ಸ್ Yes sir. ಪಾಯಿಂಟ್ಸ್ 3, -20 ಇನ್ನೊಂದು ಯಾವುದು? -1, 12. 12. ವರುಣ್ ಕುಮಾರ್ ಬರ್ಕಂತ ಇದೀಯಾ? Yes sir. ಸಾಲ್ವ್ ಮಾಡಿದೀಯಾ? ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು, ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ ಈಗ. ಸೊ ಲೆಟ್ ಅಸ್ ಕನ್ಸಿಡರ್ ನೆಕ್ಸ್ಟ್ ಪ್ರಾಬ್ಲಮ್. ನೋಡ್ರಿ, ಈಗ ಇನ್ನೊಂದು ಪ್ರಾಬ್ಲಮ್ಗೆ ಹೋಗ್ತೀನಿ. ನಂಬರ್ ಹಾಕೊಳ್ರಿ. ಆಗ್ತಾ ಇದೀರಲ್ಲ? Yes sir. ಓಕೆ. ನೋಡಿ, ಇಲ್ಲಿ ಪಾಯಿಂಟ್ ಇದೊಂದು ಪ್ರಾಬ್ಲಮ್ ಇದೆ. ಇನ್ನೊಂದು ಎಕ್ಸಾಂಪಲ್ ಬಂತು, ನೋಡೋಣ ಇದನ್ನ. ಫೈಂಡ್, ವರುಣ್ ಕುಮಾರ್ ಓದು. Find a point on the curve y is equal to x minus 2 whole square at which the tangent is parallel to the chord joining the points 2, 0 and 4, 4. ಹಾ, ಇಲ್ಲಿ ಕರ್ವ್ y is equal to, ಅದು ಈ ಕಡೆ ಪೇಜ್ ಬಂದೈತೆ, x - 2 ಹೋಲ್ ಸ್ಕ್ವೇರ್. ಅದು ಒಂದೇ ಇದ್ರ ಬರೀದೆ. y is equal to x - 2 ಹೋಲ್ ಸ್ಕ್ವೇರ್. ನೋಡಿ ಏನಾಗುತ್ತಾ ಅದು? y is equal to ಓಕೆ x - 2 ಹೋಲ್ ಸ್ಕ್ವೇರ್. ಇದು ಕೊಟ್ಟಿರ್ತಕ್ಕಂಥ ಕರ್ವ್. ಈ ಕರ್ವ್ ಮೇಲಿರೋ ಪಾಯಿಂಟ್ ಕಂಡುಹಿಡಿಬೇಕು ನಾವೀಗ. ಇಲ್ಲಿ ಏನಂತ ಇದೆ ನೋಡ್ರಿ, ಟ್ಯಾಂಜೆಂಟ್ ಈಸ್, ಮತ್ತೊಮ್ಮೆ ಗಮನಿಸ್ರಿ, ಪ್ಯಾರಲಲ್ ಟು ದ ಕಾರ್ಡ್ ಜಾಯಿನಿಂಗ್ ದ ಪಾಯಿಂಟ್ಸ್. 2 ಪಾಯಿಂಟ್ ಇದಾವೆ, 2, 0, 4, 4. ಸೊ ಈ ಪಾಯಿಂಟ್ಸ್ ನ ಜಾಯಿನ್ ಮಾಡ್ತಕ್ಕಂಥ ಕಾರ್ಡ್ಗೆ ಟ್ಯಾಂಜೆಂಟ್ ಪ್ಯಾರಲಲ್ ಇದೆ ಅಂತ ಕೊಟ್ಟಾರೆ. ಬರ್ಕಂಡ್ರ? Yes sir. Yes sir. ಪ್ರಾಬ್ಲಮ್ ಅನ್ನ ಬರ್ಕೊಂಡದಷ್ಟೇ ಅಲ್ಲ, ಬರ್ಕೊಂಡು ಸರಿ ಓದ್ಬೇಕು. ಗೊತ್ತಾಯ್ತಾ? Yes sir. ಫೈಂಡ್ ಎ ಪಾಯಿಂಟ್ ಆನ್ ದ ಕರ್ವ್. ಮನಸ್ಸಿನಲ್ಲಿ ಓದ್ಕೊಳ್ರಿ. ಒಬ್ರು ಓದಿದಾರಲ್ಲ ಈಗ ಆಲ್ರೆಡಿ. ನೋಡ್ರಿ, ಡಿಫ್ರೆನ್ಸಿಯೇಷನ್ ಅಂತೂ ಕಂಪಲ್ಸರಿ ಮಾಡ್ಲೇಬೇಕು ಒಂದ್ಸರಿ. ಆಮೇಲೆ ಮುಂದಿನ ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ಪ್ಯಾರಲಲ್ ಅಂತ ಮತ್ತೆ ನಾವು ಅದೇ ಕಾನ್ಸೆಪ್ಟ್ ಯೂಸ್ ಮಾಡ್ಬೇಕೀಗ. ಕೊಟ್ಟಾರ ನೋಡ್ರಿ, ಈ ಪಾಯಿಂಟ್ ನ ಜಾಯಿನ್ ಮಾಡಿದ್ರೆ ಕಾರ್ಡ್ ಅಂದ್ರೆ ಇದೊಂದು ಪಾಯಿಂಟ್, ಅದು 4, 4 ಇದೆಯಾ? ಈಗ ಇವೆರಡನ್ನು ಜಾಯಿನ್ ಮಾಡಿದ್ರೆ ಕಾರ್ಡ್ ಬರುತ್ತೆ. ಅಂದ್ರೆ ಕಾರ್ಡ್ ಈಸ್ ಆಲ್ಸೋ ಎ ಲೈನ್ ಅಲ್ವಾ? ಸ್ಟ್ರೇಟ್ ಲೈನ್ ತಾನೆ ಅದು ಕೂಡ. ಕಾರ್ಡ್ ಈಸ್ ಆಲ್ಸೋ ಎ ಲೈನ್ ತಾನೆ. ಹಾಗಾದ್ರೆ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ನ ಜಾಯಿನ್ ಮಾಡಿದ್ರೆ ಏನ್ ಲೈನ್ ಬರುತ್ತೆ ಅಂತಂದ್ರೆ ಅದ್ರ ಸ್ಲೋಪ್ ನಾವು ಕಂಡುಹಿಡಿಬಹುದಲ್ಲ. ಅಂದ್ರೆ ಸ್ಲೋಪ್ ಆಫ್ ದ ಲೈನ್ ಕಂಡುಹಿಡಿದೆ ಅನ್ನಂಗಾಯ್ತು.
ಸ್ಲೋಪ್ ಆಫ್ ದ ಲೈನ್ ಫಾರ್ಮುಲಾ ಏನು y2 ಮೈನಸ್ y1 ಡಿವೈಡೆಡ್ ಬೈ ಏನದು x2 ಮೈನಸ್ x1 ಅಲ್ವಾ ಇದು ಸ್ಲೋಪ್ ಆಫ್ ದ ಲೈನ್. Yes, sir. ಸೊ ಇದನ್ನ ಹಾಕಿ ಈ ಎರಡು ಪಾಯಿಂಟ್ ಜಾಯಿನ್ ಮಾಡೋದು ಏನ್ ಲೈನ್ ಬರುತ್ತಲ್ಲ ಅದ್ರ ಸ್ಲೋಪ್ ಫೈಂಡ್ ಔಟ್ ಮಾಡ್ಬೇಕು ಫಸ್ಟ್, ಆಮೇಲೆ ಈ ಪಾಯಿಂಟ್ ಅನ್ನು ಯೂಸ್ ಮಾಡ್ಬೇಕು. ಬರ್ಕೊಂಡ್ರೆ ಆಯ್ತಾ? Yes, sir. ಒಂದ್ಸರಿ ಗಮನ ಕೊಡಿ Yes, ಪ್ರಾಬ್ಲಮ್ ಕಡೆ. ಓಕೆ, ನಾವು ಬೋರ್ಡ್ ಕಡೆ ಹೋಗಿ ಅದನ್ನ ಇದು ಮಾಡ್ತೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಗಿವನ್ ಕರ್ವ್ ಈಸ್ ಏನ್ ಕೊಟ್ಟಿದ್ದಾರೆ ನೋಡೋಣ. y ಇಸ್ ಈಕ್ವಲ್ ಟು ಏನಂತಿದೆ ಅದು x ಮೈನಸ್ 2 ಹೋಲ್ ಸ್ಕ್ವೇರ್. ವರುಣ್ ಕುಮಾರ್, ಎಸ್ ಸರ್. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಬರುತ್ತೆ ಇದು ಬಲಗಡೆ? dy by dx. ರೈಟ್ ಹ್ಯಾಂಡ್ ಸೈಡ್ 2 into ಹಾ x minus 2. Derivative of x minus 2 mas. ಡೆರಿವೇಟಿವ್ ಆಫ್ x ಮೈನಸ್ 2 ಏನು? Zero sir. ಮತ್ತೆ ಜೀರೋನ ಆಗ್ಬಿಡ್ತಲ್ಲ ಡೆರಿವೇಟಿವ್ ನಿಮ್ಗೆ. ಡೆರಿವೇಟಿವ್ ಆಫ್ x ಮೈನಸ್ 0 ಆದ್ರೆ One, sir. ಅವ್ನು ಹೇಳಿದ್ ಕರೆಕ್ಟ್ ಐತೆ. ಡೆರಿವೇಟಿವ್ ನಾ ಬರ್ದಿಲ್ಲ ಅಲ್ಲಿ, ಏನು ಯಾಕೆ ಬರೀಲಿಲ್ಲ ಅಂದ್ರೆ ಡೆರಿವೇಟಿವ್ ಆಫ್ ಇನ್ನರ್ ಕ್ವಾಂಟಿಟಿ, ಡೆರಿವೇಟಿವ್ ಆಫ್ ಎಕ್ಸ್ ಇಸ್ 1 ಮೈನಸ್ ಡೆರಿವೇಟಿವ್ ಆಫ್ 2 0, ಅಲ್ಲಿ 1 ಮೈನಸ್ 0 1 ಆಗ್ತದೆ, 0 ಅಲ್ಲ. Yes sir. ಇಷ್ಟೇ ಇದೆ. One sir. ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂತ ಬರ್ಕೊಳ್ರಿ ಇಲ್ಲಿ ಕೆಳಗೆ. ಇದು ಬಂತಲ್ಲ ನಮ್ದು dy by dx, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇದು. ಸರಿನಾ? ಈಗ Yes, sir. ಸರಿ. ಈಗ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಬಂತಲ್ಲ, ಏನ್ ಕೊಟ್ಟರೆ ಪ್ರಾಬ್ಲಮ್ ಅಲ್ಲಿ ಇದು ಈ ಟ್ಯಾಂಜೆಂಟ್ ಬಂದತ್ತಲ್ಲ ಲೈನ್, ಈ ಲೈನ್ ಇನ್ನೆರಡು ಪಾಯಿಂಟ್ಸ್ ಅದ ನೋಡ್ರಿ. ಯಾವೆರಡು ಪಾಯಿಂಟ್ಸ್ ಜಾಯಿನ್ ಮಾಡಿದ್ರೆ ಇನ್ನೊಂದು ಕಾರ್ಡ್ ಬರುತ್ತೆ. ಕಾರ್ಡ್ ಅಂದ್ರೆ ಆ ಲೈನ್, ಅದು ಕೂಡ ಲೈನೇ. ಈ ಲೈನ್ ಆ ಲೈನಿಗೆ ಪ್ಯಾರಲ್ ಇದೆ ಅಂತ ಕೊಟ್ಟಾರೆ. ಅಂದ್ರೆ ಸ್ಲೋಪ್ ಆಫ್ ತಡ್ರಿ, ಇದನ್ನ ಏನ್ ಮಾಡೋಣ, ಪಾಯಿಂಟ್ಸ್ ಬರ್ಕೊಳ್ಳೋಣ. ಏನ್ ಪಾಯಿಂಟ್ಸ್ ಕೊಟ್ಟಾರೆ? 2, 0, 4. 2 0 ಅಂಡ್ 4, 4 ಹೌದಾ? ಇದನ್ನ x1 y1 ಅನ್ಕೊಂಡ್ರಿ, ಇದನ್ನ x2 y2 ಅಂತ ಅನ್ಕೊಂಡ್ರಿ. ಹಾಗಾದ್ರೆ ಸ್ಲೋಪ್ ಆಫ್ ದ ಕಾರ್ಡ್ ಅಥವಾ ಸ್ಲೋಪ್ ಆಫ್ ದ ಲೈನ್ ಎರಡು ಒಂದೇ. ಕಾರ್ಡ್ ಇಸ್ ಆಲ್ಸೋ ಎ ಲೈನ್. ಸೊ ಇದು ನಾವು ನೋಡಿದೀವಿ, ಗೊತ್ತಿದೆಲ್ಲ ನಮಗೆ ಇದು. y2 ಮೈನಸ್ y1 ಬೈ ಕರೆಕ್ಟ್ ಅಲ್ಲ, x2 ಮೈನಸ್ x1 ಸ್ಲೋಪ್. ರೈಸ್ ಬೈ ರನ್ ಅಂತೀವಿ ಇದನ್ನ, ರೈಸ್ ಬೈ ರನ್ ಅಥವಾ ಡಿಫರೆನ್ಸ್ ಆಫ್ y ಕೋಆರ್ಡಿನೇಟ್ ಬೈ ಡಿಫರೆನ್ಸ್ ಆಫ್ x ಕೋಆರ್ಡಿನೇಟ್. ಗೊತ್ತಿದೆ ನಮಗೆ ಇದು ಸ್ಲೋಪ್ ಆಫ್ ದ ಲೈನ್ ಜಾಯಿನಿಂಗ್ 2 ಪಾಯಿಂಟ್ಸ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. y2 ಮೈನಸ್ ನೋಡ್ರಿ, ಇಲ್ಲೇ ನೋಡ್ಬಿಡ್ರಿ, 4 ಮೈನಸ್ 0 ಅಂದ್ರೆ 4, ಆಮೇಲೆ 4 ಮೈನಸ್ 2 4 ಬೈ 2 ಅಂದ್ರೆ 2. ಸರಿನಾ? Yes, sir. ಇದು ಸ್ಲೋಪ್ ಆಫ್ ದ ಕಾರ್ಡ್. ಈಗ ಪ್ರಾಬ್ಲಮ್ ಆಗ ಏನ್ ಕೊಟ್ಟಿದ್ದಾರೆ ನೋಡಂತಡ್ರಿ. ಟ್ಯಾಂಜೆಂಟ್ ಈಸ್ ನೋಡ್ರಿ ಪ್ಯಾರಲಲ್ ಟು ಏನಂತ ಕೊಟ್ಟಿದ್ರೆ ಹೇಳಿ, ಟ್ಯಾಂಜೆಂಟ್ ಈಸ್ ಪ್ಯಾರಲಲ್ ಟು ಕಾರ್ಡ್. ಹೌದಾ? Yes, sir. ಅದೇ ಕೊಟ್ಟಿರೋದು ಟ್ಯಾಂಜೆಂಟ್ ಅವೆರಡು ಪಾಯಿಂಟ್ಸ್ ನ ಜಾಯಿನ್ ಮಾಡಿದ್ರೆ ಕಾರ್ಡ್ ಬರುತ್ತಲ್ಲ, ಆ ಕಾರ್ಡಿಗೆ ಪ್ಯಾರಲಲ್ ಇದೆ ಅಂತ ಕೊಟ್ಟಾರೆ. ಅಂದ್ರೆ ಅದ್ರ ಅರ್ಥ ಏನ್ ಕೊಟ್ಟಂಗಾಯ್ತು ಅವರು? ಟ್ಯಾಂಜೆಂಟ್ ಅಂತಂದ್ರೆ ಅದು ಲೈನ್, ಇದು ಲೈನ್, ಲೈನ್ಸ್ ಪ್ಯಾರಲಲ್ ಅಂದ್ರೆ ಅರ್ಥ ಏನು? ಸ್ಲೋಪ್ಸ್ ಆರ್ ಈಕ್ವಲ್. ಸ್ಲೋಪ್ಸ್ ಆರ್ ಈಕ್ವಲ್. ಸೊ ಈ ಸ್ಲೋಪ್ಸ್ ಈಕ್ವಲ್ ಅಂದ್ರೆ ಯಾವ್ದಾದ್ರು ಸ್ಲೋಪ್ ನೋಡ್ರಿ ಹಿಂದಗಡೆ. ಇವಾಗ ಫಸ್ಟ್ ಸ್ಲೋಪ್ ಇಲ್ಲ ಐತ್ ನೋಡಿ, ಇದೊಂದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಲೈನ್ ಇಂದು. ಅದೇನಾಯ್ತದು 2 ಟೈಮ್ಸ್ x ಮೈನಸ್ ಕರೆಕ್ಟ್. ಆ ಲೈನ್ ಇನ್ ಸ್ಲೋಪ್ ಇದು. ಆಮೇಲೆ ಕಾರ್ಡ್ ಇಂದ ಈಗ ಬಂತಲ್ಲ 2. ಕರೆಕ್ಟಾ? Yes, sir. Yes, sir. ಈ ಎರಡು ಕಡೆ 2 ಕ್ಯಾನ್ಸಲ್ ಮಾಡೋಣ. ಅಲ್ಲಿಗೆ x ಮೈನಸ್ 2 ಇಸ್ ಈಕ್ವಲ್ ಟು 1 ಉಳಿತು. ಇಂಪ್ಲೈಸ್ x ಇಸ್ ಈಕ್ವಲ್ ಟು 3. ಬಂತು. Yes, sir. y ಬೆಲೆ ಬೇಕಲ್ಲ ಈಗ.
ಹಾಗಾದ್ರೆ y ಈ ವ್ಯಾಲ್ಯೂನ ಅದ್ರಾಗ ಹಾಕ್ಬಿಡೋಣ. y ನಮಗೆ ಏನ್ ಕೊಟ್ಟಿದ್ರು ಅವರು x ಮೈನಸ್ 2 ಹೋಲ್ ಸ್ಕ್ವೇರ್ ಅಲ್ವಾ ಕೊಟ್ಟಿದ್ದು. ಹಾಗಾದ್ರೆ x ಅಂದ್ರೆ ಏನು 3 ಮೈನಸ್ 2 ಹೋಲ್ ಸ್ಕ್ವೇರ್. ಸೊ 3 ಮೈನಸ್ 2 ಅಂದ್ರೆ 1 ಸ್ಕ್ವೇರ್. ಸೊ 1 ಅಂದ್ರೆ ಎಷ್ಟಾಯ್ತು 1 ಆಯ್ತು. ಸೊ ದ ಪಾಯಿಂಟ್ ಆನ್ ದ ಕರ್ವ್ ಈಸ್ ಯಾವ್ದಾದ್ರು ಹೇಳಿ ಪಾಯಿಂಟ್. ಈಗ x ವ್ಯಾಲ್ಯೂ ಎಷ್ಟು ಬಂದಿತ್ತು ನಮಗೆ 3 3 Three, sir. y ವ್ಯಾಲ್ಯೂ ಎಷ್ಟು ಬಂತು 1. y ವ್ಯಾಲ್ಯೂ ಎಷ್ಟು ಬಂತು 1. ಇದು One. ಪಾಯಿಂಟ್ ಆನ್ ದ ಕರ್ವ್. ಸೊ ದ ಪಾಯಿಂಟ್ ಆನ್ ದ ಕರ್ವ್ ಈಸ್ 3, 1. ಅರ್ಥ ಆಯ್ತಾ? Yes, sir. ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ಸ್ ಸಂಬಂಧಪಟ್ಟ ಎಕ್ಸಾಂಪಲ್ಸ್ ಅಷ್ಟೇ ನಾನು ಹೇಳ್ತಾ ಇರೋದು. ಸರಿ ಇದೆಯಾ? ಆಯ್ತಾ ಎಲ್ಲರದ್ದು ಸೊಲ್ಯೂಷನ್ ನೋಡ್ಕೊಳ್ಳಿ ಒಂದ್ಸರಿ ಸ್ಟೆಪ್ಸ್. ಸ್ಲೋಪ್ ಆಫ್ ದ ಕಾರ್ಡ್ ಫೈಂಡ್ ಔಟ್ ಮಾಡಿದ್ವಾ? ಸೊ ಸ್ಲೋಪ್ ಆಫ್ ದ ಲೈನ್ಗೆ ಈಕ್ವಲ್ ಮಾಡಿದ್ವಿ. ಸೊ ಅದು ಅಲ್ಲಿಗೆ ಪ್ರಾಬ್ಲಮ್ ಮುಗಿದೋಯ್ತು. ನೆಕ್ಸ್ಟ್ ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಎಕ್ಸಾಂಪಲ್. ನೋಡ್ರಿ ಇನ್ನೊಂದು ಎಕ್ಸಾಂಪಲ್ ನೋಡ್ಕೊಳ್ರಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ? Yes, sir. ನೋಡಿ 5 ಇದಾವೆ, 5 ಎಕ್ಸಾಂಪಲ್ಸ್ ಇದೆ. ಈಗ ಬರ್ಕೊಳ್ರಿ 5 ಬರ್ಕೊಳ್ರಿ. ಒಂದು ಮಾಡೋಣ, ಯಾವ್ದಾದ್ರು ಒಂದು ನಾನು ಹೇಳ್ಕೊಡ್ತೀನಿ ಕರೆಕ್ಟ್ ಆಗಿ. ಫಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ಉಳಿದಂತ 4 ನೀವೇ ಮಾಡುವಂತ್ರಿ. ಫಸ್ಟ್ ಯು ರೈಟ್ ಡೌನ್ ಆಲ್ ದ 5 ಕೇಸಸ್. ಏನ್ ಕೇಳಿದಾರೆ ಅಂತ ನೋಡಿ, ಎಲ್ಲ ಕಂಬೈಂಡ್ ಇದೆ. ಏನಂತ ಇದೆ? ಫೈಂಡ್ ದ ಇಕ್ವೇಶನ್ಸ್ ಆಫ್ ದ ಟ್ಯಾಂಜೆಂಟ್ ಅಂಡ್ ನಾರ್ಮಲ್. ನೋಡ್ರಿ ಇಕ್ವೇಶನ್ಸ್ ಕೇಳಿದಾರೆ. ಈಗ ನಾನು ನಿನ್ನೆ ಹೇಳಿದ್ನಲ್ಲ, ನಾವು ಇಕ್ವೇಶನ್ಸ್ ಏನು ಮಾಡಿಲ್ಲ, ಬರೀ ಸ್ಲೋಪ್ ಆಫ್ ದ ನಾರ್ಮಲ್ ಟ್ಯಾಂಜೆಂಟ್ ಮಾಡಿದ್ವಿ ಅಷ್ಟೇ. ಫೈಂಡ್ ದ ಇಕ್ವೇಶನ್ಸ್ ಆಫ್ ದ ಟ್ಯಾಂಜೆಂಟ್ ಅಂಡ್ ನಾರ್ಮಲ್ ಟು ದ ಗಿವನ್ ಕರ್ವ್ಸ್ ಅಟ್ ದ ಪಾಯಿಂಟ್ಸ್ ಗಿವನ್ ಅಂತ ಕೊಟ್ಟು. ಸೊ 5 ಕರ್ವ್ಸ್ ಇದೆ, ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ರೈಟ್ ಡೌನ್ ಆಲ್ ದ 5. 5 ಬರ್ಕೊಳ್ರಿ. ಅದರಲ್ಲಿ ಒಂದೊಂದೇ ಕನ್ಸಿಡರ್ ಮಾಡ್ತೀನಿ. ವರುಣ್ ಕುಮಾರ್ ಬರ್ಕೊಂತ ಇದೆಯಾ? Yes, sir. 5 ಬರ್ಕೋಬೇಕು. Yes, sir. Okay. So there are 5. There are 5 cases. ನೋಡಿ ಇದು ಪಾಯಿಂಟ್ 0, ಸೊ ಎರಡನೇದಿದೆ 1,3 ಅಂತಿದೆ. ಸೊ ಮೂರನೇದು ನೋಡ್ರಿ y ಈಕ್ವಲ್ಸ್ x³ ಅಂತಿದೆ ಕರ್ವ್ ಅಟ್ 1,1. ಆಮೇಲೆ ನೆಕ್ಸ್ಟ್ y is equal to x². ಸೊ y is equal to x² ಪ್ಯಾರಾಬೋಲಾ ಅಟ್ 0,0 ಇದೆ. ಲಾಸ್ಟ್ಗೆ ಪ್ಯಾರಾಮೆಟ್ರಿಕ್ ಡಿಫ್ರೆನ್ಸಿಯೇಷನ್ ಅದು cos t ಇದೆ ಮತ್ತು sin t ಇದೆ. ಅದು ಈ π/4 ಅಟ್ t is equal to π/4 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ನೋಡ್ಬೋದು ನೀವು ಇಕ್ವೇಶನ್ಸ್ ಆಫ್ ದ ಟ್ಯಾಂಜೆಂಟ್ ಅಂಡ್ ನಾರ್ಮಲ್. ನೋಡ್ರಿ ನಾವು ಇಕ್ವೇಶನ್ಸ್ ಕಂಡುಹಿಡಿಬೇಕು ಇವೆಲ್ಲವಕ್ಕೂ, ಇಷ್ಟು ಕೇಸ್ಗಳಿಗೂ ನಾವು ಇಕ್ವೇಶನ್ಸ್. ಓಕೆನಾ? ಇಕ್ವೇಶನ್ಸ್ ಆಫ್ ದ ಟ್ಯಾಂಜೆಂಟ್ ಅಂಡ್ ನಾರ್ಮಲ್. ಆಯ್ತಾ? Yes, sir. Yes, sir. ಆಯ್ತಾ? ಹೋಗ್ಬೋದಾ? ಈಗ ಸ್ಕ್ರೀನಿಗೆ ಬರ್ಬೋದಾ? ವೈಟ್ ಬೋರ್ಡಿಗೆ ಓಡೋಣ. ಆಯ್ತಾ? ಆಗಿಲ್ವಾ? Yes, sir. ಎಲ್ಲರದು ಆಯ್ತಾ? ಆಯ್ತು ಸರ್. 5 ಕೇಸಸ್ ಬರ್ಕೊಳ್ರಿ. ಒಂದೊಂದೇ ಮಾಡೋಣ. ಓಕೆ ನೋಡಿ, ಈಗ ಲೆಟ್ ಅಸ್
ಕನ್ಸಿಡರ್ ದ ಫಸ್ಟ್ ಒನ್. ಸೊ ನಾನು ಫಸ್ಟ್ ಕನ್ಸಿಡರ್ ಮಾಡ್ತೀನಿ. ಕರ್ವ್ ಏನ್ ಕೊಟ್ಟಿದ್ರು, y is equal to the power 4 minus 6x cube plus 13x square minus 10x plus 5. ಕರೆಕ್ಟ್ ಇದೆಯಾ? y ಇದು. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. dy by dx. ವರುಣ್ ಕುಮಾರ್ ರೈಟ್ ಹ್ಯಾಂಡ್ ಸೈಡ್ ಹೇಳಪ್ಪ. Four into 4 cube, sir. X cube, sir. ನೆಕ್ಸ್ಟ್ ಕಂಟಿನ್ಯೂ. 18 into x square, sir. ಹಾ ನೆಕ್ಸ್ಟ್ 26x, sir. ಹಾ ನೆಕ್ಸ್ಟ್ ಓಕೆ ನೆಕ್ಸ್ಟ್ 10, sir. ಓಕೆ ಇಷ್ಟು ಡೆರಿವೇಟಿವ್ ನೋಡ್ಕೊಡ್ರಿ. ಸೊ ಈಗ ನೆಕ್ಸ್ಟ್ ಅಲ್ಲೇ ಕಂಟಿನ್ಯೂ ಮಾಡ್ಬಿಡೋಣ. dy by dx ನೋಡ್ರಿ, ಈಗ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. ಪ್ರಾಬ್ಲಮ್ ನಲ್ಲಿ ಅಟ್ 0,5 ಅಂತ ಹೇಳ್ಯಾರೆ. 0,5 ಅಂತ ಹೇಳಿದಾರೆ ಅಲ್ವಾ? 0,5 ಅಂದ್ರೆ ಮೊದಲನೇ ಎಲಿಮೆಂಟ್ 0 ಇದೆ, ಎರಡನೇದು 5 ಇದೆ. ಹಾಗಾದ್ರೆ x ಇಲ್ಲೆಲ್ಲ ಇತ್ತು, 0 ಹಾಕ್ಬೇಕು. ಸೊ 4x ಅಂದ್ರೆ 0 ಮೈನಸ್ 18 into 0 ಪ್ಲಸ್ 26 into 0 ಮೈನಸ್ 10. ಸರಿನಾ? Yes, sir. ಎಕ್ಸ್ ಇಲ್ಲ 0 ಹಾಕ್ರಿ. ವೈ ನಮಗೆ ಮ್ಯಾಟರ್ ಆಗಲ್ಲ, ಯಾಕಂದ್ರೆ ಬಲಗಡೆ ವೈ ಬಂದಿಲ್ಲ ನಮಗೆ, ಬರೀ ಎಕ್ಸ್ ಬಂದಿರೋದು. ಈಗ 4 into 0 ಕ್ಯೂಬ್ ಅಂದ್ರೆ ಏನಾಯ್ತು? 0ನೇ. ಸರಿನಾ? 4 into 0 ಕ್ಯೂಬ್ 0 ಮೈನಸ್ 18 into 0 ಅದು 0ನೇ, ಪ್ಲಸ್ 26 into 0 ಅದನ್ನು 0ನೇ, ಅಲ್ಲಿಗೆ ಮೈನಸ್ 10. ಸೊ ನಮಗೆ ಏನ್ ಬಂತದು? ಮೈನಸ್ 10 ಬಂತು. dy by dx ಇದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಇದು ಕರೆಕ್ಟಾ? Yes, sir. ಓಕೆ. ವರುಣ್ ಕುಮಾರ್ ಸ್ಲೋಪ್ ಆಫ್ ದ ನಾರ್ಮಲ್ ಹೇಳ, ಇಲ್ಲೇ ಬರ್ಕೊಂಬಿಡ. ವರುಣ್ ಕುಮಾರ್ ಸ್ಲೋಪ್ ಆಫ್ ದ ನಾರ್ಮಲ್ 1, sir. 1 ಎಲ್ಲೈತು? 1 10. 10, sir. ಸ್ಲೋಪ್ ಆಫ್ ದ 10. ನಾರ್ಮಲ್ ಸರಿಯಾಗಿ ಹೇಳು, 10 ಕರೆಕ್ಟ್ ಆಗಿ. ಮಕ್ಕಂಡಿದ್ಯಾ ಏನು? 10, sir. ಏನ್ 10 ಸರಿಯಾಗಿ ಹೇಳು. Slope of the normal is 10. ಅದೇಂಗೆ 10? ಹಾ ಅಷ್ಟು ಸುಲಭ ಅನ್ಕೊಂಬಿಟ್ಟಿಯಾ? 65 ಹೇಳ್ರಿ. 10 ಯಾರೋ ಇನ್ನೊಬ್ರು 10 ಅಂದ್ರು. 1/10, sir. ಮತ್ತೆ ಡಿಫ್ರೆನ್ಸ್ ಇಲ್ಲೇನು? ಅವ್ನು 10 ಅಂತದ ನೋಡ್ರಿ. ನೆಗೆಟಿವ್ ರೆಸಿಪ್ರೋಕಲ್ ಅಂತ ನಿನ್ನೆಯಿಂದ ಹೇಳ್ತಾ ಇದೀನಿ ಎಷ್ಟು ಸಾರಿ. ನಾರ್ಮಲ್ ಸ್ಲೋಪ್ ಆಫ್ ದ ನಾರ್ಮಲ್ -10 ಆದ್ರೆ ಅದ್ರ ರೆಸಿಪ್ರೋಕಲ್ ತಗೋಬೇಕು, ನೆಗೆಟಿವ್ ಮಾಡ್ಬೇಕು. ನೆಗೆಟಿವ್ ರೆಸಿಪ್ರೋಕಲ್ ಅಂತ ಹೇಳ್ತಾ ಇದೀನಿ, ತಲೆಗೆ ಹೋಗೋದಿಲ್ಲ. ವರುಣ್ ಕುಮಾರ್ ಇದು ಏನಪ್ಪಾ ಮಿಸ್ಟರ್ ವರುಣ್ ಕುಮಾರ್? Yes, sir. ಮತ್ತೆ 10 ಅಂತದಿಯಲ್ಲ, 1/10 ರೆಸಿಪ್ರೋಕಲ್ ಯಾಕೆ ತಗೋಬೇಕು? ಸ್ಲೋಪ್ ಆಫ್ ದ ನಾರ್ಮಲ್ ಇದು ನೋಡ್ರಿ. ಈಗ ಈಕ್ವೇಶನ್ Yes, sir. ಈಗ ಈಕ್ವೇಶನ್ ಕೇಳಿದಾರೆ ಅವ್ರೀಗ. ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್ ಬರೋಣ. ಈಗ ಸ್ಲೋಪ್ ಕೇಳಿದ್ರೆ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ಬೇಕಾಯ್ತು. ಸೊ ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್, ಸೊ ಬರೆಯೋಣ ಮೈನಸ್ y1. ಫಾರ್ಮುಲಾ ಏನ್ ಹೇಳ್ರಿ? ಎಂ ಅಲ್ವಾ? ಸೊ ಎಂ ಬದಲು ಡೆರಿವೇಟಿವ್ ಬರೆಯೋಣ. ಇರ್ಲಿ ಬಿಡಿ, ಎಂ ಎ ಇರ್ಲಿ ಬಿಡ್ರಿ. ಎಂ ಇಂಟು ಅದು ನೋಡ್ಕೊಳ್ಳೋಣ, x ಮೈನಸ್ x1 ಕರೆಕ್ಟಾ X1. ಫಾರ್ಮುಲಾ? Yes, sir. Sir. ಇಲ್ಲಿ ಪಾಯಿಂಟ್ ಬೇಕಲ್ಲ ನಮಗೆ. ಪಾಯಿಂಟ್ ಯಾವ್ದು? ಅವ್ರು ಕೊಟ್ಟಾರಲ್ಲ ಪಾಯಿಂಟ್. ಸೊ ಅಟ್ ವಿಚ್ ಪಾಯಿಂಟ್? ದಟ್ ಈಸ್ 0,5 ಅಲ್ವಾ? 0,5 ಸೈಡ್ ಬರೀತೀನಿ ನೋಡ್ರಿ. 0,5 ಇದು x1, ಇದು y1. ಓಕೆ, x1 y1 ಸರಿನಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ನೋಡಿ. y ಮೈನಸ್
y1 ಅಂದ್ರೆ 5 ಕರೆಕ್ಟಾ y minus Yes, 5 sir. is equal to ನೋಡ್ಕೊಡ್ರಿ ಈಗ m ಅಂತ ಬಂತು ಬಲಗಡೆ m ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಗ ನೋಡ್ರಿ ಇಲ್ಲಿ ಸ್ಲೋಪ್ Minus ಆಫ್ ದ 10. ಟ್ಯಾಂಜೆಂಟ್ -10 ತಾನೆ -10 Yes, sir. ನಾವು ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್ ಕಂಡುಹಿಡಿತಿದೀವಿ -10 ಇಂಟು x ಮೈನಸ್ x1 ಅಂದ್ರೆ ಏನು 0 ಇಲ್ಲ ಬಲಗಡೆ ಬರ್ತೀನಿ ನೋಡ್ರಿ ಪಾಯಿಂಟ್ 0 ಎಷ್ಟು ನೀಟಾಗಿ ಹೇಳಿದ್ರು ಕೂಡ ಮತ್ತು ಅದೇ ಆನ್ಸರ್ ಹೇಳ್ತಾರೆ ಕೆಲವು ಇಲ್ಲಿ ನೋಡ್ರಿ ಇಲ್ಲಿ ಮಲ್ಟಿಪ್ಲೈ ಮಾಡೋಣ ಇದನ್ನ ಇದೇನ್ 0 ಐತ್ ಬಿಡ್ರಿ ಇದೇನ್ ಬೇಕಾಗಿಲ್ಲ -10x ಹೌದಾ Yes, sir. Yes, sir. -10. ಇದನ್ನ ನಾವು ಈ -10x ನ ಲೆಫ್ಟ್ ತಗೊಂಡ್ಬಿಡ್ತೀನಿ ಅವಾಗ ಈಕ್ವೇಶನ್ ಆಫ್ ದ ಲೈನ್ ಏನ ಹೆಂಗ ಆಗ್ಬೇಕು ಅಂದ್ರೆ ಫಸ್ಟ್ x ಇರ್ಬೇಕು ಆಮೇಲೆ y ಇರ್ಬೇಕು ಆಮೇಲೆ ಕಾನ್ಸ್ಟೆಂಟ್ ಇರ್ಬೇಕು ಅಂದ್ರೆ y minus 5 plus 10x is equal to 0 ಕರೆಕ್ಟಾ Yes, sir. ಅಥವಾ 10x plus y ಅದನ್ನ ಹೆಂಗ್ ಬರೀರಿ 0 ಇದು ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್ ಆಯ್ತಾ Yes, sir. Yes, sir. ಈಕ್ವೇಶನ್ ಆಫ್ ದ ನಾರ್ಮಲ್ ಮಾಡೋಣ ಈಕ್ವೇಶನ್ ಆಫ್ ದ ನಾರ್ಮಲ್ equation of the normal is ನೋಡ್ರಿ y minus y1 is equal to ಇವೆಲ್ಲ ಸೇಮ್ ಇವು x minus x1 ಅದೇ ಇರುತ್ತೆ ಸೊ ಪಾಯಿಂಟ್ ಏನ್ ಹೇಳಿ 0.5 ಅಲ್ವಾ ಇದ್ದಿದ್ದು x1 y1 ಇದು ಏನ್ ಚೇಂಜ್ ಮಾಡ್ಬೇಕು ಗೊತ್ತಾ ಇಲ್ಲಿ ನೋಡ್ರಿ ಗ್ಯಾಪ್ ಬಿಟ್ಟಿದ್ದೀನಿ ಇದು ಸ್ವಲ್ಪ ಹತ್ರ ತಗೊಂತೀನಿ ಓಕೆ ನೋಡ್ರಿ ಇಲ್ಲಿ y minus y1 ಅಂದ್ರೆ 5 ಅಲ್ವಾ ಅದೇ 5 ಬರೆಯೋಣ is equal to x minus x1 ಅಂದ್ರೆ 0 ಇಲ್ಲಿ ನೋಡಿ ಕ್ವಶನ್ ಮಾರ್ಕ್ ಹಾಕ್ತೀನಿ ಏನ್ ಬರೀತೀರಿ ಇಲ್ಲಿ 1/10, sir. 1/10. ಈಗ ನಾರ್ಮಲ್ ಆಗಿರೋದಕ್ಕೆ ನಾನು ಆಗ್ಲೇ ಕೇಳಿದ್ ನೀವು ಇಲ್ಲಿ ನೋಡ್ರಿ ಸ್ಲೋಪ್ ಆಫ್ ದ ನಾರ್ಮಲ್ 1/10 ತಾನೆ ಅದನ್ನ ಹಾಕ್ಬೇಕಲ್ಲಿ 1/10 ಹಾಕ್ಬೇಕು ಈಗ ಅಲ್ಲಿ ಕ್ವಶನ್ ಮಾರ್ಕ್ ತೆಗಿತೀನಿ ತಡ್ರಿ ಓಕೆನಾ 1/10 ಹಾಕ್ಲಾ ಇಲ್ಲಿ Yes, sir. Yes, sir. ಇಲ್ಲಿ 1/10 ಇನ್ನೊಂದು 1/10 ಸರಿನಾ ಈಗ ನೋಡ್ರಿ ಇದರ ಮಾಡ್ರೆ ನೆಕ್ಸ್ಟ್ ಸ್ಟೆಪ್ ಹೋಗ್ತೀನಿ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ 10 ಇದೆ ನೋಡ್ರಿ 10 ಈ ಕಡೆ ತಗೊಂಡ್ ಬರೀತೀನಿ ನೋಡಿ ನೆಕ್ಸ್ಟ್ ಸ್ಟೆಪ್ 10 ಇಂಟು y minus 5 is equal to ಇಲ್ಲಿ 1 ಇದೆ ಹೊರಗಡೆ ಅದೇನ್ ನಮಗೆ ಮ್ಯಾಟರ್ ಆಗಲ್ಲ x ಅಷ್ಟೇ ಬಲಗಡೆ ಕರೆಕ್ಟಾ Yes, sir. Yes, sir. 1 ಇಂಟು x ಅಲ್ಲ x minus 0 ಇರೋದು ಅದು ಸೊ ಈಗ 10y ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡ್ರಿ 10y minus 50 50. is equal to x Yes. ಓಕೆ 10y ಅಥವಾ ನೋಡ್ರಿ ಈಗ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಬರೆದು ಬಿಡ್ತೀನಿ x ಮೈನಸ್ 10y ಪ್ಲಸ್ 50 is equal to ಏನಾಯ್ತು 0 ಆಯ್ತಾ Yes, sir. Yes, sir. ಇದು ಈಕ್ವೇಶನ್ ಆಫ್ Normal. ನಾರ್ಮಲ್ ಇಲ್ಲಿ ನೋಡ್ರಿ ಎರಡಕ್ಕೂ ಕಂಪೇರ್ ಮಾಡತ್ತಾರೆ ಈಕ್ವೇಶನ್ ಆಫ್ ಟ್ಯಾಂಜೆಂಟ್ ಬಂದಿತ್ತಲ್ಲ ನೋಡ್ರಿ ಇಲ್ಲಿ 10x ಪ್ಲಸ್ y ಮೈನಸ್ 5 ಅದು ಇದು x ಮೈನಸ್ 10y ಪ್ಲಸ್ 50 ಇದು ಈಕ್ವೇಶನ್ ಆಫ್ ದ ನಾರ್ಮಲ್ ಅರ್ಥ ಆಯ್ತಾ Yes, sir. ಈಗ ಎರಡನೇ ಕೇಸಿಗೆ ಬರ್ರಿ ಅಲ್ಲಿ ಎರಡನೇ ಕೇಸ್ ಸೆಕೆಂಡ್ ಕೇಸ್ ಏನಿತ್ತು ಅಂದ್ರೆ ಸೆಕೆಂಡ್ ಇದಕ್ಕೆ ಬರೋಣ ಸೆಕೆಂಡ್ ಬೇಡ ನೋಡಿ ಮೂರನೇದಕ್ಕೆ ಬರ್ತೀನಿ ಇಲ್ಲಿ ಮೂರನೇ ಸಿಂಪಲ್ ಸೆಕೆಂಡ್ ನೀವು ಮಾಡ್ರಿ ಸೊ ಮೂರನೇದು y is equal to x³ ಇದೆ ಹೌದಾ y is equal to x³ ಇದೆ y is equal to x³ ಅದು ಕರ್ವ್ ಸೊ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡೋಣ ಅದೇನಾಯ್ತು dy by dx ಆಯ್ತು ಡೆರಿವೇಟಿವ್ ಏನದು 3x². 3 square. Yes, sir. ಈಗ ಯಾವ ಪಾಯಿಂಟ್ ಕೊಟ್ಟಾರ ಅವರು dy by dx ಅಟ್ ಯಾವ ಪಾಯಿಂಟ್ ಕೊಟ್ಟಿದ್ರು ಹೇಳಿ 1, 3. 1, ನಾನು ಮೂರನೇ ಕೇಸ್ ಹೇಳ್ತಿರೋದು Yes, sir. 1, 1. 1, ಅಂದ್ರೆ x 1 y ಕೂಡ 1 ಅಂದ್ರೆ ಇಲ್ಲಿ ಬರೀ ಬಲಗಡೆ ನಿಮಗೆ 3x² ಇರೋದಲ್ವಾ ಸೊ 3 into 1² ಅಲ್ಲಿಗೆ 3 into 1 that is what 3 slope of the tangent. Yes, sir. ಬರೀತಿದ್ದೀರಾ Yes, sir. slope of the tangent therefore slope of the normal ವರುಣ್ ಕುಮಾರ್ slope of the normal
ವರುಣ್ ಕುಮಾರ್ ಇದೆಯಾ? ಒನ್ ಬೈ ತ್ರೀ ಸರ್, ಮೈನಸ್ 1/3. ಏನು ಸರಿ ಹೇಳು. ಮೈನಸ್ 1/3 ಸರ್. -1/3. ಓಕೆ, -1/3. ಹಾ, ಈಗ ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್ ಬರ್ರಿ. ಈಗ ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್. ಹಾ, ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್. ಸೊ ಪಾಯಿಂಟ್ ಗೊತ್ತಿರ್ಬೇಕು ನಿಮಗೆ. y - y1 = ನೋಡಿ, ಟ್ಯಾಂಜೆಂಟ್ ಎಷ್ಟು ಅಂತ ಹೇಳ್ರಿ ಇಲ್ಲಿ? 3 ಅಲ್ವಾ? 3 sir. 3 ಹಾಕ್ಬಿಡ್ತೀನಿ ಇಲ್ಲೇ. x - x1 ನೋಡಿ, ಪಾಯಿಂಟ್ ಏನ್ ಹೇಳಿದ್ರೆ ಅದು 1, 1 ಅಲ್ವಾ? ಪಾಯಿಂಟ್ ಇಲ್ಲಿ ಬರ್ತೀನಿ ನೋಡಿ, 1, 1 ಅಂದ್ರೆ ಇದು x1 y1. ಸೊ y - y1 ಅಂದ್ರೆ 1. ಸೊ 3 × x - x1 ಅಂದ್ರೆ 1. ಸೊ ಸಿಂಪ್ಲಿಫೈ ಮಾಡೋಣ. 3x - 3 ನಾ? Yes sir. 3x - ಈಗ ನೋಡ್ರಿ, ಇವೆರಡು ಟರ್ಮ್ಸ್ ಇದಾವಲ್ಲ, ಇವನ್ನ ಆ ಕಡೆ ಶಿಫ್ಟ್ ಮಾಡ್ಬಿಡ್ರಿ. ಇವೆರಡು ಹಂಗೆ ಇರ್ಲಿ. ಅವಾಗ ಏನಾಗ್ತದೆ ಇದು? 3x - 3 - y + 1 ಕರೆಕ್ಟಾ? = 0. Yes sir. ಅಲ್ಲಿಗೆ 3x - y - 2 = 0. ಇದು ಸ್ಲೋಪ್ ಆಫ್ ದ, ಸಾರಿ, ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್ ಇದು. Tangent. ಸೊ ಈಕ್ವೇಶನ್ ಆಫ್ ದ ನಾರ್ಮಲ್ ಬರೋಣ. ಈಗ ಈಕ್ವೇಶನ್ ಆಫ್ ನಾರ್ಮಲ್, x ಮೈನಸ್ ಸಾರಿ Y minus. y - y1 = x - x1 ಅಲ್ವಾ? ಅಲ್ಲಿಗೆ Yes, y sir. - ನೋಡಿ, ಈಗ ಇಲ್ಲಿ ಗ್ಯಾಪ್ ಬಿಟ್ಟಿದೆ ನೋಡಿ. ಸೊ ಈಕ್ವೇಶನ್ ಆಫ್ Minus ಟ್ಯಾಂಜೆಂಟ್ 1/3. ನಾರ್ಮಲ್ ಅಂದ್ರೆ -1/3. ಇಲ್ಲಿ ಅದಕ್ಕೆ ನಾನು ಬಿಟ್ಟಿರ್ತೀನಿ ಇಲ್ಲಿ -1/3 ಇದೆ. -1/3 ಇಂಟು x - x1 ಅಂದ್ರೆ 1. ಸರಿನಾ? ಬ್ರಾಕೆಟ್ ಹಾಕಿದ್ದೀನಿ ನೋಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಹಾಕಿದ್ದೀನಿ ನೋಡಿ ಸಿಂಬಲ್. 3 × y - 1 = -x. ನೋಡಿ ಇಲ್ಲಿ ಮಲ್ಟಿಪ್ಲಿಕೇಶನ್ -x - - +1. -3 × y - 1 ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. -x + 1 ಅಂದ್ರೆ 3y - 3. ಈ ಕಡೆ ತಗೊಳ್ಳಿ, +x - 1 = 0. ಅಲ್ಲಿಗೆ x ಫಸ್ಟ್ ಬರೀತೀನಿ, 3y ಫಸ್ಟ್ ಬರೀತೀನಿ, -4 = 0. ಸರಿನಾ? x + 3y - 4 = 0. ವರುಣ್ ಕುಮಾರ್ ಎಸ್ ಸರ್. ನೋಡ್ಕೊಳ್ಳಿ ಒಂದ್ಸರಿ ಸ್ಟೆಪ್ಸ್ ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ. ಈಕ್ವೇಶನ್ ಆಫ್ ದ ನಾರ್ಮಲ್, ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್. ಆಯ್ತಾ? Yes sir. ಹಾ, ಇಲ್ಲಿ ನೋಡ್ರಿ, 5 ಕೇಸ್ ಇತ್ತು. ಓಕೆ, 5 ಕೇಸಲ್ಲಿ ಈಗ ಒಂದು 2 ಮಾಡಿದೀವಿ. ಇನ್ನೊಂದು ಕೇಸ್ಗಳಿದಾವೆ, ಅಥವಾ ನೀವೇ ಅದನ್ನ ಮಾಡಬಹುದು. ಸೊ ಈಕ್ವೇಶನ್ ಆಫ್ ದ ಟ್ಯಾಂಜೆಂಟ್ ಅಂಡ್ ಈಕ್ವೇಶನ್ ಆಫ್ ದ ನಾರ್ಮಲ್. ಆಯ್ತಾ? Yes sir. ಸೊ ಅಷ್ಟು ತನಕ ನೀವು 4ನೇದು ಮಾಡಿ. y = x² at 0, 0 ಅಂತ ಇದೆ ನೋಡ್ರಿ, ಅದನ್ನ ಮಾಡ್ರಿ. ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಇಲ್ಲಿ ಆಮೇಲೆ. ಓಕೆ, ಈ ಎಕ್ಸಾಂಪಲ್ ಆಯ್ತಲ್ವಾ? ಸೊ ಯಾವ್ದು ಮಾಡ್ತಿದ್ದೀರಿ ಹೇಳ್ರಿ? 4th one sir. ಓಕೆ ಬಿಡಿ, ಇರ್ಲಿ. 4th ಮಾಡೋಂತ್ರಿ. ಒಂದ್ ನಿಮಿಷ ನೋಡ್ರಿ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡ್ರಿ, ಇದನ್ನ ತಗೊಳ್ರಿ. ಇದೊಂದು ಮಾಡ್ಬಿಡೋಣ. ಕಾಣಿಸ್ತೈತಾ ಪ್ರಾಬ್ಲಮ್?
ಕಾಣಿಸ್ತಾ ಇದೆಯಾ? Yes, sir. Yes, sir. ಬರ್ಕೊಡ್ರಿ, ಈ ಪ್ರಾಬ್ಲಮ್ ಬರ್ಕೊಡ್ರಿ. ಫೈಂಡ್ ದ ಪಾಯಿಂಟ್, ನೋಡ್ರಿ ಇಲ್ಲಿ, ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್. ಅರುಣ್ ಕುಮಾರ್ ಓದು. Find the point on the curve y is equal to x cube minus 11x plus 5 at which the tangent is y is equal to x minus 11. ಹಾ ನೋಡಿ ಇಲ್ಲಿ, ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ನೀವು. ಕರ್ವ್ ನೋಡ್ರಿ ಏನಂತಿದೆ ಅಪ್ಪ ಅದು. ಕರ್ವ್ ಏನ್ ಬರ್ಕೊಂಡ್ರೆ ನೀವು ಎಕ್ಸ್ ಕ್ಯೂಬ್ ಮೈನಸ್ 11x ಪ್ಲಸ್ 5. ಹೌದಾ? ಇದು ಇಲ್ಲಿದೆ ನೋಡಿ ಈ ಕರ್ವ್. ಈ ಕರ್ವ್ ಮೇಲೆ ಇರೋ ಪಾಯಿಂಟ್ಸ್ ಕಂಡುಹಿಡಿಬೇಕು ಅಂದ ಕೂಡಲೇ ನಿಮ್ಮ ಮನಸ್ಸಿಗೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತ ಬರಬೇಕು. ಆಮೇಲೆ ಟ್ಯಾಂಜೆಂಟ್ ನೋಡ್ರಿ ಇಲ್ಲಿ ಕೊಟ್ಟರೆ ನೋಡ್ರಿ, ಈ ಕರ್ವಿಗೆ ಟ್ಯಾಂಜೆಂಟ್ ಇದೆ. ಉದಾಹರಣೆಗೆ ನಾನು ನಿನ್ನೆ ಏನಂತ ಹೇಳಿದೆ, ಈಗ ಒಂದು ಕರ್ವ್ ಯಾವ್ದೋ ಒಂದಿದೆ ಅನ್ಕೊಳ್ರಿ, ಈ ತರ ಒಂದು ಟ್ಯಾಂಜೆಂಟ್ ಲೈನ್ ಅಂತ ಹೇಳಿದೆ. ಅಂದ್ರೆ ಅರ್ಥ ಆಯ್ತಾ? Yes, sir. ಇದು ನೋಡ್ರಿ, ಇದು ಟ್ಯಾಂಜೆಂಟ್ ಲೈನ್. ಟ್ಯಾಂಜೆಂಟ್ ಲೈನ್ ಅನ್ಕೊಳ್ಳಲ್ಲ ಅವರು, ಅದನ್ನ ಇಕ್ವೇಶನ್ ಫಾರ್ಮ್ ಕೊಟ್ಟಾರ ನೋಡ್ರಿ, y is equal to x minus 11. ಇದು ಈ ಕರ್ವ್ ಟ್ಯಾಂಜೆಂಟ್ ಲೈನ್ ಇದು. ಹಾಗಾದ್ರೆ ಈ ಕರ್ವ್ ಮೇಲೆ ಇರೋ ಪಾಯಿಂಟ್ಸ್ ಯಾವ್ದು ಅಂದ್ರೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕಂಡುಹಿಡಿಬೇಕು ನಾವು ಆತರ. ಸೊ ಕರೆಕ್ಟ್ ಆಗಿ ಬರ್ಕೊಡ್ರಿ, ಮಾಡ್ಬೋದು. ವೆರಿ ಸಿಂಪಲ್ ಪ್ರಾಬ್ಲಮ್, ಇಂಪಾರ್ಟೆಂಟ್, ನೋಡ್ಕೊಡ್ರಿ. ಅಟ್ ವಿಚ್ ದ ಟ್ಯಾಂಜೆಂಟ್ ಈಸ್, ಆಯ್ತಾ ಎಲ್ಲಾರ್ದು? ಆಯ್ತಾ? Yes, sir. ಓಕೆ, ಸ್ಕ್ರೀನಿಗೆ ಬರ್ತೀನಿ. ನೋಡೋಣ ಏನ್ ಕೊಟ್ಟಿದ್ದಾರೆ, ಬರ್ಕೊಳ್ಳ. ಸೊ ಗಿವನ್ ಕರ್ವ್ ಏನಿದೆ ನೋಡೋಣ, y is equal to ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ಕ್ಯೂಬ್ ಮೈನಸ್ 11x ಪ್ಲಸ್ 5. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋಣ. ಸೊ dy ಬೈ dx ಇಸ್ ಈಕ್ವಲ್ ಟು ಏನ್ ಬಂತಿದ್ದು 3x ಸ್ಕ್ವೇರ್ ಮೈನಸ್ 11 ಅಂತ ಬರ್ತದೆ ಈಗ. ಕರೆಕ್ಟಾ? ಇದು ಸ್ಲೋಪ್ ಆಫ್ ದ ಏನಿದು, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್. ಸರಿನಾ? ಕರೆಕ್ಟಾ? Yes, sir. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಗ ಬಂದಿದ್ ನಮಗೆ. ಪಾಯಿಂಟ್ ಏನು ಕೊಟ್ಟಿಲ್ಲ ಅವರು, ನಾವು ಕಂಡುಹಿಡಿಬೇಕು. ನೋಡ್ರಿ ಇನ್ನೊಂದಿದೆ ಅಲ್ಲಿ, ಏನಂತಿದೆ, ಈ ಕರ್ವಿಗೆ ಇನ್ನೊಂದು ಲೈನ್ ಇದೆ ಈಗ. ಅಟ್ ವಿಚ್ ದ ಟ್ಯಾಂಜೆಂಟ್ ಈಸ್ ಅಂದ್ರೆ ಇನ್ನೊಂದಿದೆ, ಏನಂತಿದೆ, ಆಲ್ಸೋ ಗಿವನ್ ಯಾವ್ದು y is equal to ಏನ್ ಕೊಟ್ಟಿದ್ದಾರೆ ಹೇಳಿ, ಎಕ್ಸ್ ಮೈನಸ್. ಕರೆಕ್ಟಾ? Yes, sir. ಕರೆಕ್ಟ್ ತಾನೆ? Yes, sir. ಇದನ್ನ ಡಿಫ್ರೆನ್ಶಿಯೇಟ್ ಮಾಡಂತದೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಅವಾಗ ಇದು dy ಬೈ dx ಇಸ್ ಈಕ್ವಲ್ ಟು, ಅರುಣ್ ಕುಮಾರ್ ರೈಟ್ ಹ್ಯಾಂಡ್ ಸೈಡ್. One sir. ಓಕೆ, ಸರಿ. ಇದು ಕೂಡ ನೋಡ್ರಿ, ಇದು ಕೂಡ ಸ್ಲೋಪ್. ಅಬ್ಸರ್ವ್ ಮಾಡ್ರಿ, ಇಲ್ಲೊಂದು ಸ್ಲೋಪ್ ಇದೆ 3x ಸ್ಕ್ವೇರ್ ಮೈನಸ್ 11, ಇಲ್ಲೊಂದು ಸ್ಲೋಪ್ ಇದೆ. ಹಾಗಾದ್ರೆ ನಾವೇನ್ ಕಂಡುಹಿಡಿಬೇಕು ಈಗ, ಫೈಂಡ್ ದ ಪಾಯಿಂಟ್ ಆನ್ ದ ಕರ್ವ್ ಅಟ್ ವಿಚ್ ದ ಟ್ಯಾಂಜೆಂಟ್ ಇದೆ. ಅಂದ್ರೆ ಇದು ನೋಡ್ರಿ, ಇದ್ರದ್ದು ಟ್ಯಾಂಜೆಂಟ್, ಇದು ಕೂಡ ಟ್ಯಾಂಜೆಂಟ್. ಅಂದ್ರೆ ಸ್ಲೋಪ್ಸ್ ಇವೆರಡು ಆಕ್ಚುಲಿ ಪ್ಯಾರಲ್ ಲೈನ್ಸ್, ದೇರ್ ಫಾರ್ ಈ ಸ್ಲೋಪ್ಸ್ ಆರ್ ಈಕ್ವಲ್. ಹಾಗಾದ್ರೆ ಸ್ಲೋಪ್ಸ್ ನಾನು ಈಕ್ವಲ್ ಮಾಡಿದ್ರೆ, ಸೊ ಒಂದ್ರ ಸ್ಲೋಪ್ ಎಷ್ಟೈತಿ ಈಗ 3x ಸ್ಕ್ವೇರ್ ಮೈನಸ್ 11 ಒಂದ್ ಕರ್ವಿಂದು. ಇನ್ನೊಂದು ಕರ್ವಿನ್ ಸ್ಲೋಪ್ ಏನು 1. ನೋಡಿ ಇಲ್ಲಿ ಎರಡು ನಾನು ಇಕ್ವೇಟ್ ಮಾಡಿದೀನಿ. ಇಲ್ಲಿ ಎಕ್ಸ್ ಸಾಲ್ವ್ ಮಾಡೋಣ ಈಗ. ಸೊ 3x ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಪ್ಲಸ್ 11, ಅಲ್ಲಿಗೆ 12 ಆಯ್ತು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 4, ಅಲ್ಲಿಗೆ ಪ್ಲಸ್ ಆರ್ ಮೈನಸ್ 2. ಸೊ ಎರಡು ಆನ್ಸರ್ ಬರ್ತದೆ, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2. ಆಯ್ತಾ? Yes, sir. ವೈ ಕಂಡಿದ್ದೇನೆ. ಪಾಯಿಂಟ್ ಆನ್ ದ ಕರ್ವ್ ಅಂತ ಕೇಳಿದ್ದಾರೆ, ಒಂದೊಂದೇ ತಗೊಂತಾರೆ. ಫಸ್ಟ್ ಪಾಸಿಟಿವ್ ತಗೊಂತೀನಿ. ಇಫ್ ಎಕ್ಸ್ ಇಸ್ ಈಕ್ವಲ್ ಟು 2, ದೆನ್ ವೈ ವ್ಯಾಲ್ಯೂ ಹೆಂಗ್ ಕಂಡುಹಿಡಿಬೇಕು ಅಂದ್ರೆ ನಮ್ ಕರ್ವ್ ತಗೊಳ್ರಿ ಈಗ. ವೈ ಇಸ್ ಈಕ್ವಲ್ ಟು
ಇನ್ನೊಂದು ಕರ್ವ್ ಇದೆ ನೋಡಿ, ಅದನ್ನೇ ತಗೊಂಡ್ರೆ ಈಸಿ ಆಗುತ್ತೆ. x ಮೈನಸ್ 11 ಅಂತ ಕೊಟ್ಟಾರಲ್ವಾ, ಇಲ್ಲಿ 2 ಹಾಕ್ಬಿಟ್ರೆ 2 ಮೈನಸ್ 11. ಸೊ 2 ಮೈನಸ್ 11 ಆನ್ಸರ್ ಏನು? -9. ಮೈನಸ್ 9. ಓಕೆನಾ? ಹಾ. Yes, sir. ಸೊ 1 ಪಾಯಿಂಟ್ ಬಂತಲ್ಲ ಈಗ. ದ ಪಾಯಿಂಟ್ ಈಸ್ 2 ಮೈನಸ್ 9. ಸರಿನಾ? Yes, sir. ಈಗ ಇನ್ನೊಂದು ಆಕ್ಚುಲಿ ಕೊಡ್ಲಿಲ್ಲ ನಾನು ಎಕ್ಸ್ಗೆ. ನೋಡ್ರಿ ಇಲ್ಲಿ ಎಕ್ಸ್ಗೆ -2 ಇದೆಯಲ್ವಾ, ಅದು ಕೊಡ್ಲಿಲ್ಲ ನಾನು. ಯಾಕಂದ್ರೆ ಅದು ಇನ್ನೊಂದು ಪಾಯಿಂಟ್ ಸ್ಯಾಟಿಸ್ಫೈ ಮಾಡಲ್ಲ. ನೀವು ಮಾಡಿದ್ರು ತಪ್ಪೇನಿಲ್ಲ, ಬಟ್ ಸ್ಯಾಟಿಸ್ಫೈ ಮಾಡಲ್ಲ. ನೋಡ್ರಿ ಈಗ ಇದು ಸ್ಯಾಟಿಸ್ಫೈ ಮಾಡುತ್ತಿದ್ದು 2, -9 ಇದೆಯಲ್ಲ, ಇದು ಆ ಕರ್ವಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಬರ್ತದೆ. ಇದು ವೆರಿಫಿಕೇಶನ್ ಮಾಡಬಹುದು. ಇಲ್ಲಿಗೆ ಆನ್ಸರ್. ಇನ್ನೊಂದು ಪಾಯಿಂಟ್ ಆ ಪಾಯಿಂಟ್ ಸ್ಯಾಟಿಸ್ಫೈ ಮಾಡಲ್ಲ, ಅದಕ್ಕೆ ನಾವು ಇದೊಂದೇ ಪಾಯಿಂಟ್ ಮಾಡೋದ್ರಿಂದ ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಸೊ ದ ಪಾಯಿಂಟ್ ಅಂಡ್ ದ ಕರ್ವ್ ಇಸ್ ಇದು 2, -9. ಅರ್ಥ ಆಯ್ತಾ? Yes, Yes, sir. sir. ಇಲ್ಲಿ ಅನದರ್ ಪಾಯಿಂಟ್ ಡಸ್ ನಾಟ್ ಲೈ -2 ತಗೊಂಡ್ರೆ ಮಾಡೋದ್ ಬೇಡ. ಎಕ್ಸ್ ನೀವು ಏನಾರ -2 ತಗೊಂಡ್ರೆ ಅನ್ಕೊಳ್ರಿ, ಎಕ್ಸ್ ನೀವು -2 ತಗೊಂಡ್ರೆ 19 ಬರ್ತತೆ. ಆದ್ರೆ ಈ ಪಾಯಿಂಟ್ ಇಟ್ ಡಸ್ ನಾಟ್ ಸ್ಯಾಟಿಸ್ಫೈ ದ ಕರ್ವ್, ಅದಕ್ಕೋಸ್ಕರ ನಾನು ಇದನ್ನ ತಗೊಂಡಿಲ್ಲ. ಒಂದೇ ಒಂದು ಪಾಯಿಂಟ್ ಎನಫ್. ಓಕೆನಾ? ಹಾಗಾದ್ರೆ ಇದಕ್ಕೆ ಆನ್ಸರ್ ನಮ್ಗೆ ಏನ್ ಬರ್ಬೇಕು? ಇಷ್ಟೇ, -9 ಅಂತ ಬರ್ಬೇಕು. ಸರಿನಾ? Yes, sir. Yes, sir. ಸ್ವಲ್ಪ ನೀವು ನೋಡ್ಕೋಬೇಕು ಕರೆಕ್ಟಾಗಿ. ಓಕೆ. ಸೊ ಈಗ ನಂಬರ್ ನೀವು ಕಂಟಿನ್ಯೂ ಕೊಡ್ರಿ. ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ನೋಡಿ, ಅಲ್ಲಿ ಕೇಸಸ್ 5 ಇದ್ವು ಅಂತ ಹೇಳಿದೆ ನಾನು ಆಗ್ಲೇ, ಎಕ್ಸಾಂಪಲ್ ತಗೊಂಡಿದ್ನಲ್ಲ. ಉಳಿದ ಕೇಸಸ್ಗಳನ್ನ ನೀವು ಮಾಡಬಹುದು. 1-2 ಮಾಡಿದೀವಿ ಅಷ್ಟೇ ಅಲ್ಲಿ. ಕರೆಕ್ಟಾ? Yes, sir. ಇನ್ನೊಂದು ಎಕ್ಸಾಂಪಲ್ ಬರ್ಕೊಡ್ರಿ. ಶೋ ದಟ್ ದಿ ಟ್ಯಾಂಜೆಂಟ್ ಟು ದ curve y is equal to 7x cube plus 11 at the point where x is equal to 2 and x is equal to -2 are parallel. ವರುಣ್ ಕುಮಾರ್ ಓದು. Show that the tangent of the curve y is equal to 7x cube plus 11 at the point where x is equal to 2 and x is equal to -2 are the parallel. ಆರ್ ಪ್ಯಾರಲಲ್ ಅಷ್ಟೇ, ಅರ್ಧ ಪ್ಯಾರಲಲ್ ಇಲ್ಲ, ಆರ್ ಪ್ಯಾರಲಲ್. ಟ್ಯಾಂಜೆಂಟ್ ಟು ದ, ನೋಡ್ರಿ ಒಂದೇ ಕರ್ವ್ ಇರೋದು, ಅರ್ಥ ಮಾಡ್ಕೊಂಡ್ರಿ. ಈ ಕರ್ವಿಗೆ ಈ ಪಾಯಿಂಟ್ ಅಲ್ಲಿ ಎಷ್ಟು ಟ್ಯಾಂಜೆಂಟ್ ಬರುತ್ತೋ, ಐ ಮೀನ್ ಎಷ್ಟು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಬರುತ್ತೋ ಈ ಪಾಯಿಂಟ್ ಅಲ್ಲೂ ಅಷ್ಟೇ ಬರುತ್ತೆ ಅಂತ ಪ್ರೂವ್ ಮಾಡ್ಬೇಕು. ಅಂದ್ರೆ ಸಿಂಪಲ್ ನೋಡಿ, ಏನ್ ಕೊಟ್ಟಿದ್ದಾರೆ? y 7x ಕ್ಯೂಬ್ ಪ್ಲಸ್ 11. ಕರೆಕ್ಟಾ? Yes, sir. ಡಿಫ್ರೆನ್ಶಿಯೇಟ್ ಮಾಡಿ. dy by dx 21x ಸ್ಕ್ವೇರಾ? ಅಲ್ಲಿಗೆ dy by dx. ಈಗ ಯಾವ ಪಾಯಿಂಟ್ ಅಲ್ಲಿ ಕೇಳಿದಾರೆ ಅವ್ರು? ಫಸ್ಟ್ x is equal to 2 ಕೇಳಿದಾರಲ್ವಾ? x is equal to 2 ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. 21 into 2 ಸ್ಕ್ವೇರ್ ಅಂದ್ರೆ 21 into 4, ಅಲ್ಲಿಗೆ 84. ಕರೆಕ್ಟಾ? 84. Yes, sir. ನೆಕ್ಸ್ಟ್ ಅದೇ ಡೆರಿವೇಟಿವ್ ಅಟ್ x ಈಕ್ವಲ್ಸ್ ಇನ್ನೊಂದು ಪಾಯಿಂಟ್ ಏನು ನೆಗೆಟಿವ್ ಕೇಳಿದ್ರು, -2. -2. ಅವಾಗ -2 ಹಾಕಿದ್ರು ನೋಡ್ರಿ. 21 ಅಲ್ಲಿ ಸ್ಕ್ವೇರ್ ಇರೋದ್ರಿಂದ ಇದನ್ನ -2 ಹೋಲ್ ಸ್ಕ್ವೇರ್ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ. 21 into -2 ಹೋಲ್ ಸ್ಕ್ವೇರ್ 4 ಅಲ್ಲ, ಅಲ್ಲಿಗೆ 84. ಕರೆಕ್ಟ್ ಅಲ್ಲ? Yes, sir. ಅಂದ್ರೆ ಅರ್ಥ ಏನಾಯ್ತು ಅಲ್ಲಿಗೆ? ದೇರ್ ಫೋರ್
M1 ಅಂದ್ರೆ ಮೊದಲನೇ ಕರ್ವಿನ ಸ್ಲೋಪ್, M2 ಎರಡನೇ ಸ್ಲೋಪ್ಸ್ ಆರ್ ಈಕ್ವಲ್, ಹೌದಾ? Yes, sir. ಸ್ಲೋಪ್ಸ್ ಆರ್ ಈಕ್ವಲ್. ಸೊ ಸ್ಲೋಪ್ಸ್ ಈಕ್ವಲ್ ಅಂತಂದ್ರೆ ಟ್ಯಾಂಜೆಂಟ್ಸ್ Parallel. ಆರ್ ಪ್ಯಾರಲಲ್. ಟ್ಯಾಂಜೆಂಟ್ಸ್ ಆರ್ ಪ್ಯಾರಲಲ್. ಇದು ಎಕ್ಸಾಂಪಲ್. ಆಯ್ತಾ? Yes, sir. ಓಕೆ, ಇನ್ನೊಂದು ಎಕ್ಸಾಂಪಲ್ ಬರೋಣ. ಎಷ್ಟನೇ ಎಕ್ಸಾಂಪಲ್ ಇದು? Find the points on the curve y equals x cube at which the slope of the tangent is equal to the y coordinate of the point. ಹೋದ್ರಿ? ಕರಾಫತ್ ಜುಮ್ಮಿದಾರಾ? ಹೋದ್ರಿ? Yes, sir. Find the points on the curve y equal x cube at which the slope of the tangent is equal to the y coordinate of the point. ಇಷ್ಟು ನೋಡ್ಕೋಬೇಕೀಗ. ಸ್ಲೋಪ್ ಆಫ್, ಇಲ್ಲಿಂದ ನೋಡ್ಕೊಡ್ರಿ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ್ರೆ ಮನಸ್ಸಿನಲ್ಲಿ dy/dx ಅಷ್ಟೇ. ನಮ್ದು ಇವತ್ತಿಂದು ಕ್ಲಾಸಿಂದು, ನಿನ್ನೆ ಕ್ಲಾಸಿಂದು ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಏನಕ್ಕೆ ಸಮನಾಗಿರುತ್ತೆ? ಅದು y ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಅಂದ್ರೆ ಎರಡು ಕೋಆರ್ಡಿನೇಟ್ ಇರ್ತಾವೆ, x ಕೋಆರ್ಡಿನೇಟ್, y ಕೋಆರ್ಡಿನೇಟ್. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅದರ y ಕೋಆರ್ಡಿನೇಟ್ ಈಕ್ವಲ್ ಇರಬೇಕು ಅಂತ ಕೊಟ್ಟಾರೆ ವರುಣ್ ಕುಮಾರ್. ಧನುಶ್ರೀ Yes, sir. ಕೇಳಿಸ್ತಾ ಇದೆಯಾ? Yes, sir. ಓಕೆ, ಬರ್ಕೊಂಡ್ರ ಪ್ರಾಬ್ಲಮ್? ವರುಣ್ ಕುಮಾರ್ ಬರ್ಕೊಂಡ್ಯಾ? Yes, sir. ಕೇಳಿಸ್ಕೆ ಸ್ವಲ್ಪ. ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ. ನೋಡಿ, ಈಗ ಗಿವನ್ ದಟ್, ನೋಡಿ ಅಬ್ಸರ್ವ್ ಮಾಡ್ರಿ ಎಲ್ಲರೂ, ಅಂಡರ್ಲೈನ್ ಮಾಡಿದೀನಿ ನೋಡಿ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಗಿವನ್ ದಟ್ ಅಂದ್ರೆ ಪ್ರಾಬ್ಲಮ್ ಓದಿದೀವಿ, ಅದು ಓದಿದ್ದನ್ನ ಬರಿತಾ ಇದೀವಿ ಅಂತ. ಟ್ಯಾಂಜೆಂಟ್ ಈಸ್ ನೋಡ್ರಿ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಈಕ್ವಲ್ ಟು, ಯಾರು ಹೇಳ್ತೀರಿ? ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಈಕ್ವಲ್ ಟು ದ ವೈ ಕೋಆರ್ಡಿನೇಟ್ ಅಂದ್ರೆ ಏನ್ ಕೊಟ್ಟಂಗಾಯ್ತು? Parallel ಅಂತ ಸರಿ. ಅಲ್ಲ, ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅದನ್ನ ಸಿಂಬಲ್ ಮಾಡ್ರಿ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಅಂದ್ರೆ ಸಿಂಬಲ್ ಏನು? dy/dx. ಅದನ್ನ ಕೇಳ್ತಿರೋದು ನಾನು. dy/dx ಇಸ್ ಈಕ್ವಲ್ ಟು ಏನ್ ಕೊಟ್ರ ಗೊತ್ತಾ? ಅದು ಏನಕ್ಕೆ ಸಮನಾಗಿರುತ್ತೆ? ಅದು y ಕೋಆರ್ಡಿನೇಟ್ ಸಮನಾಗಿರುತ್ತೆ. ಅಂದ್ರೆ y ಇದನ್ನ ನೋಡ್ರಿ ಅಂತ ಹೇಳ್ತಿರೋದು ನಾನು. ಎಲ್ಲಿ ನೋಡ್ತೀರಿ? ಎಕ್ಸಾಂಪಲ್ ಅಲ್ಲಿ ಇಲ್ಲ, ಅಲ್ಲಿ ಕೊಟ್ಟಿರೋದು ವರ್ಡ್ ಅಲ್ಲಿ ಕೊಟ್ಟರೆ. ಸ್ಲೋಪ್ ಆಫ್ ದ ಟ್ಯಾಂಜೆಂಟ್ ಈಸ್ ಈಕ್ವಲ್ ಟು y ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಅಂದ್ರೆ ಇದು ಕೊಟ್ಟಿರೋದು ಫಸ್ಟ್, ಇದನ್ನ ಬರ್ಕೋಬೇಕು. ಆಮೇಲೆ ಕರ್ವ್ ಏನ್ ಕೊಟ್ಟಾರೆ ಹೇಳಿ? y ಇಸ್ ಈಕ್ವಲ್ ಟು x ಕ್ಯೂಬ್ ಅಲ್ವಾ ಕೊಟ್ಟಿರೋದು? ಡಿಫ್ರೆನ್ಶಿಯೇಟ್ ಮಾಡೋಣ ಇದನ್ನ. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಅವಾಗ dy/dx ಇಸ್ ಈಕ್ವಲ್ ಟು ಏನ್ ಬಂತ ಹೇಳಿ? 3x² ಬಂತಾ? ಕರೆಕ್ಟಾ? Yes, sir. Yes, sir. ಈಗ ಇಲ್ಲಿ ನೋಡ್ರಿ ಒಂದ್ ನಿಮಿಷ. ಇದು ಇಕ್ವೇಶನ್ 1 ಅಂತ ಏನದನ dy/d ಕೊಟ್ಟಿರೋದಲ್ಲ ಇದು, dy/dx ಇಸ್ ಈಕ್ವಲ್ ಟು y. ಹಾಗಾದ್ರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡೋಣ. ಲೆಫ್ಟ್ ಹ್ಯಾಂಡ್ ಸೈಡ್ dy/dx ಗೆ ಏನಾಗುತ್ತೆ ನೋಡ್ರಿ. dy/dx ಅಂದ್ರೆ ಏನು? y ತಾನೆ? Yes, sir. Yes, sir. ಏನಿತ್ತು ಇನ್ನೊಂದ್ಸರಿ ನೋಡ್ರಿ, ಬರಿತೀನಿ. dy/dx ಇಸ್ ಈಕ್ವಲ್ ಟು ಏನ್ ಬಂದಿತ್ತು ನಮಗೆ? 3x² ಅಲ್ವಾ? ಇಂಪ್ಲಾಯ್ಸ್ ನೋಡ್ಕೊಳ್ರಿ, dy/dx ಅಂದ್ರೆ ಏನು? y. Y. ಕರೆಕ್ಟಾ? ಅಥವಾ
ನಿಮಿಷ dy by dx ಅಂದ್ರೆ ಇದನ್ನಾರು ಬರೀರಿ ನೀವು ಯಾವ್ದಾರು ಬರೀರಿ. ಓಕೆ ಐ ವಿಲ್ ರೈಟ್ y equals to 3x square ಆಗುತ್ತೆ. dy by dx is y ಅಲ್ವಾ, y is equal to ಏನದು 3x square ಆಯ್ತು. Yes, sir. ಕರೆಕ್ಟಾ? Yes, sir. Yes, sir. ನೋಡಿ ಕ್ರಿಪ್ಟ್ ಮಾಡೋದು ನಿಧಾನಕ್ಕೆ ಮಾಡ್ರಿ. ನೋಡ್ರಿ y ಅಂತಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ವಾ, y ಅಂದ್ರೆ ಏನು ಪ್ರಾಬ್ಲಮ್ ನಲ್ಲಿ ಇಲ್ಲ ಐತೆ ನೋಡಿ, ಎಕ್ಸ್ ಕ್ಯೂಬ್ ತಾನೆ y ಅಂದ್ರೆ, Yes, Yes, ಇಲ್ಲ sir. ಇದೆಲ್ಲ ಎಕ್ಸ್ ಕ್ಯೂಬ್. ಸೊ ಹಾಗಾದ್ರೆ ಇದು ಎಕ್ಸ್ ಕ್ಯೂಬ್ ಅಂತ ಆಗುತ್ತಾ, ಇಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಹಂಗೆ ಬರೆಯೋಣ 3x ಸ್ಕ್ವೇರ್. ಈಗ ಎಕ್ಸ್ ಕ್ಯೂಬ್ ರೈಟ್ ಹ್ಯಾಂಡ್ ನೋಡಿ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ 3x ಸ್ಕ್ವೇರ್ ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇರ್ತಾರ್ರಿ, ಇಷ್ಟ ಆಯ್ತಾ? ಮೈನಸ್ 3x ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಆಯ್ತಲ್ಲ, ಏನಾಯ್ತು ಹೇಳ್ರಿ, ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವೇರ್ ಇಸ್ ಈಕ್ವಲ್ ಟು 0. 0. ಇಲ್ಲಿ ಕಾಮನ್ ಏನು, ಕಾಮನ್ ಎಕ್ಸ್ ಸ್ಕ್ವೇರ್ ಕಾಮನ್ ತೆಗಿಬೋದಾ, ಅಲ್ಲಿಗೆ ಎಕ್ಸ್ ಉಳಿತು, Yes, sir. ಮೈನಸ್ ಒಳಗಡೆ 3 ಉಳಿತು, 0 ಉಳಿತು. ಅಂದ್ರೆ ಅಲ್ಲಿಗೆ ಎರಡು ಕೇಸು, ಎಕ್ಸ್ ಸ್ಕ್ವೇರ್ 0 ಸಮಾನ ಆಗ್ಬೋದು, ಅಥವಾ ಎಕ್ಸ್ ಮೈನಸ್ 3 0 ಆಗ್ಬೋದು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಆದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ಒನ್ ವ್ಯಾಲ್ಯೂ, ಆರ್ ಎಕ್ಸ್ ಇಸ್ ಈಕ್ವಲ್ ಟು 3. ಸರಿನಾ? there are two values, x is equal to 0 Yes, sir. or x is equal to 3. ಈಗ ಒಂದೊಂದನೇ ತಗೊಂಡ್ಬಿಡೋಣ. ಈಗ ಸಪೋಸ್ x is 0 ಆದ್ರೆ ಏನಾಗುತ್ತೆ, x is equal to 3 ಆದ್ರೆ ಏನಾಗುತ್ತೆ, ಎರಡು ನೋಡ್ಬಿಡೋಣ. ಹಾಗಾದ್ರೆ y is equal ನೋಡ್ರಿ, if x is equal to 0 ಆದ್ರೆ y is equal to ಏನಂತ ಕರ್ವು x ಕ್ಯೂಬ್ ಐತಲ್ವಾ, ಸೊ x 0 ಆದ್ರೆ 0 ಕ್ಯೂಬ್, ಸೊ y is equal to 0, ಒಂದು ಕೇಸ್ ಬಂತು. ಇನ್ನೊಂದು x is equal to 3 ಆದ್ರೆ y is equal to ಏನಾಗುತ್ತೆ, 3 cube. 3 ಕ್ಯೂಬಾ, 3 ಕ್ಯೂಬ್ ಅಂದ್ರೆ 27, 27. ಕರೆಕ್ಟಾ? Yes, sir. therefore the points are, ಕೇಳಿದ್ರಲ್ಲ ಪಾಯಿಂಟ್ಸ್ ಕೇಳಿದ್ರಲ್ಲ, ಫೈಂಡ್ ದ ಪಾಯಿಂಟ್ಸ್ ಅಂತ ಕರ್ವ್ ಅಂತ. ಸೊ ಪಾಯಿಂಟ್ಸ್ ಆರ್ 0, 0 ಅಂಡ್ ಇನ್ನೊಂದು ಪಾಯಿಂಟ್ ಯಾವುದು, 3, x 3 ಆದ್ರೆ 27. y 27 ಆಯ್ತು. ಇಷ್ಟು ಅರುಣ್ ಕುಮಾರ್ ಬರ್ಕೊಂಡ್ಯಾ? Yes, sir. ಎಲ್ಲ ಅರ್ಥ ಎಲ್ಲರದ್ದು ಆಯ್ತಾ? ಸ್ಕ್ರೀನಿಗೆ ಬರ್ತೀನಿ ನಾನೀಗ, Yes, ಆಯ್ತಲ್ಲ? sir. ನೋಡಿ ಆ ಕೇಸಸ್ ನ Yes, ಅಪ್ಡೇಟ್ ಮಾಡ್ರಿ, ಯಾವ್ದು ಆ ಕೇಸಸ್ ಉಳ್ಕೊಂಡಿದ್ವಲ್ಲ ಅವನ್ನ ಅಪ್ಡೇಟ್ ಮಾಡ್ರಿ. ಸೊ ಇದು ಟ್ಯಾಂಜೆಂಟ್ಸ್ ಅಂಡ್ ನಾರ್ಮಲ್ಸ್ ಸಬ್ ಟಾಪಿಕ್ ಸಂಬಂಧಪಟ್ಟಂತ ಕೆಲವು ಎಕ್ಸಾಂಪಲ್ಸ್. ಸೊ ಬಹಳ ಸಿಂಪಲ್ ಇದೆ, ಸ್ವಲ್ಪ ನೀವು ಅದನ್ನ ಇನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡ್ರಿ. ಸೊ ನೆಕ್ಸ್ಟ್ ಸಬ್ ಟಾಪಿಕ್ ನಾನು ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ತೀನಿ, ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಂತಿದೆ, ಅದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡೋಣ. ಓಕೆನಾ? Yes, sir. Okay, sir. Yes, sir. ಓಕೆ, ಇದೆಲ್ಲ ನೋಟ್ಸ್ ಅಪ್ಡೇಟ್ ಮಾಡ್ರಿ, ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. Yes, sir. Yes, Yes, sir. sir. Bye.